ಎಲ್ಲರಿಗೂ ನಮಸ್ಕಾರ. ಒಂದು 2-3 ವಿಚಾರ ಮಾತಾಡೋದಕ್ಕೆ ಅಂತ ಲೈವ್ಗೆ ಬಂದಿದ್ದೀನಿ. ಸಿಗ್ನಲ್ ವೀಕ್ ಇದೆ, ಒಂಚೂರು ಡೆವಲಪ್ ಆಗೋದಕ್ಕೆ ಟೈಮ್ ಕೊಡಿ, ಓಕೆನಾ? ಎಸ್, ಸೂಪರ್ ಸೂಪರ್ ಸೂಪರ್. ಇನ್ನೊಂಚೂರು ಜನ ಬರಲಿ, ಸಂತೋಷದ ಸುದ್ದಿನ ಎಲ್ಲರ ಹತ್ರ ಹಂಚ್ಕೋಬೇಕು, ಒಬ್ಬೊಬ್ಬರ ಹತ್ರ ಹಂಚ್ಕೊಂಡ್ರಾಗಲ್ಲ. ಫುಲ್ಲು ಖುಷಿ ಪಡ್ತಾ ಇದ್ದೀನಿ ನಾನು ಇವತ್ತು. ನಿನ್ನೆ ಇವತ್ತು ಸಿಕ್ಕಾಪಟ್ಟೆ ಜನ ತುಂಬ ಹಂಚ್ಕೋಬೇಕಾಯ್ತು. ನಾನು ಆ್ಯಕ್ಚುಲಿ ನಾನು ಬಂದಿದ್ದೆ, ಆದರೆ ಸಾಕಷ್ಟು ವೀಕ್ ಆಗಿದ್ದರಿಂದ ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲಿಲ್ಲ. ಸೊ ಹಾಯ್ ಹೇಮಂತ್, ಹಾಯ್. ಚೂರು ಜನ ಬಿಲ್ಡ್ ಆಗಲಿ, ಓಕೆನಾ? ನೋ ಪ್ರಾಬ್ಲಮ್. ಸೂಪರ್. ಥ್ಯಾಂಕ್ಸ್ ಅಕ್ಷಯ್, ಥ್ಯಾಂಕ್ ಯು ವೆರಿ ಮಚ್. ಚೇತನಾ, ಚೇತು, ಅನುಗುರು. ಅನುಗುರು ಅಂದರೆ ಏನು ಅಂತ ಅರ್ಥ ಆಗಿಲ್ಲ. ಓಕೆ, ವಿಷಯ ಶುರು ಮಾಡ್ತೀನಿ. ಮೊದಲ ವಿಚಾರ, ಥ್ಯಾಂಕ್ ಯು ಸೋ ಮಚ್. ನನಗೆ ನನಗೆ ಅಂದರೆ ನಮ್ಮ ಶ್ರೀನಿವಾಸ ಕಲ್ಯಾಣ ತಂಡಕ್ಕೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನೀವು ಕೊಟ್ಟಂತಹ ಬೆಲೆಗೆ ನಾವು ತುಂಬ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೀವಿ. ನಿನ್ನೆ ಎಲ್ಲ ಮಲ್ಟಿಪ್ಲೆಕ್ಸಸ್ಸು ಹೌಸ್ಫುಲ್ ಆಗಿತ್ತು. ಈ ಸಂತೋಷನ ನೆನ್ನೆ ರಾತ್ರಿ ನಾನು ವ್ಯಕ್ತಪಡಿಸ್ಬೇಕಾಯಿತು. ಸಿಕ್ಕಾಪಟ್ಟೆ ಖುಷಿನಲ್ಲಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡೆ, ಬಟ್ ಸಾಕಷ್ಟು ಸಿಗ್ನಲ್ ವೀಕ್ ಆಗಿದ್ದರಿಂದ ಐ ಕುಡಂಟ್. ಐ ಆಮ್ ಸಾರಿ. ಸೊ ಹಾಗಾಗಿ ಈ ವೇದಿಕೆಯನ್ನು ಮಾಡಿಕೊಟ್ಟಂತಹ ಟ್ರಾಲ್ ಸ್ಯಾಂಡಲ್ವುಡ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಆಲ್ಮೋಸ್ಟ್ ಮಾಲಿನ 70% ವೈಷ್ಣವಿ ಸಫೈರ್ ಹೌಸ್ಫುಲ್ ಆಗಿತ್ತು. ಈಟಾ ಮಾಲ್ 50%, ಆಲ್ಮೋಸ್ಟ್ 50 to 60% ಫಿಲ್ ಆಗಿತ್ತು. ಜೊತೆಗೆ ಒರಾಯನ್ ಮಾಲ್ ಈಸ್ ಅಬೌಟ್ 80% ಫಿಲ್ ಆಗಿತ್ತು. ನಿಮ್ಮ ಸಿನಿಮಾವನ್ನು ನೀವೇ ಗೆಲ್ಲಿಸ್ತಾ ಇದ್ದೀರಾ, ಕನ್ನಡಿಗರ ಜಯವೇ ಇದು ಖಂಡಿತವಾಗ್ಲೂ. ಯಾಕೆ ಅಂತಂದರೆ ಸಾಕಷ್ಟು ಜನ ಹೇಳಿದ್ರು ಪ್ರಾಬಬ್ಲಿ ನೀವು ಹೆಬ್ಬುಲಿ ಮುಂದೆ ಬಿಟ್ಟು ದಟ್ ಈಸ್ ಅ ಬಿಗ್ ಸಮಸ್ಯೆ ಆಯಿತು ನಿಮಗೆ ಅಂತ. ನೋ, ಐ ಮೀನ್ ಇಟ್ ಈಸ್ ಬೇಸಿಕಲಿ 17ನೇ ತಾರೀಕು ನಾವು ಶುರು ಮಾಡಬೇಕು ಅಂತಿದ್ದಿದ್ದು. 17ನೇ ತಾರೀಕಿಂದ ನಾವು ಹೋಗಬೇಕಾಗಿತ್ತು ಅಂತ. ಹಾಯ್ ರೋಹಿತ್, ಹಾಯ್ ಕಾರ್ತಿಕ್. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಮೋಘ ವರ್ಷ, ಹಾಯ್. ಕಾರ್ತಿಕ್ ಹಾಯ್. ಚೇತನ ಅವರೇ, ಗ್ರೂಪ್ ಅಡ್ಮಿನ್, ಓಕೆ. ಥ್ಯಾಂಕ್ ಯು ವೆರಿ ಮಚ್ ಟ್ರಾಲ್ ಸ್ಯಾಂಡ್ವುಡ್, ಈ ವೇದಿಕೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ನನಗೆ ಏನು ಇಷ್ಟ ಆಗುತ್ತೆ ಅಂತಂದರೆ, ಕನ್ನಡ ಚಿತ್ರರಂಗವನ್ನು ಯಾವುದೇ ತನ್ನ ಮನೆಯನ್ನಾಗಿ ಅನ್ನಿಸ್ಕೊಂಡು ಟ್ರಾಲ್ ಸ್ಯಾಂಡಲ್ವುಡ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಎಲ್ಲ ಚಿತ್ರರಂಗದ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಟ್ರಾಲ್ ಸ್ಯಾಂಡಲ್ವುಡ್. ಜೊತೆಗೆ ಎಲ್ಲ ಹೌಸ್ಫುಲ್ ನೋಡಿ ಏನೋ ಒಂಥರ ಮನೆಯಲ್ಲಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆದಂಗೆ ಆಗೋಯ್ತು. ಎಷ್ಟು ಜನ ಸರ್, ತುಂಬ ಚೆನ್ನಾಗಿದೆ ಸರ್ ಸಿನಿಮಾ, ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಅದೇ ಆಗಲೇ ಹೇಳ್ತಿದ್ದ ಹಾಗೆ ಹೆಬ್ಬುಲಿ ಮುಂದೆ ಬಿಟ್ಟು ನೀವೇನೋ ತಪ್ಪು ಮಾಡಿದ್ರೆ, ಆ್ಯಕ್ಚುಲಿ ನಾವು 17ನೇ ತಾರೀಕು ಬರಬೇಕಾಯಿತು. ಇದಾಗಲೇ ಸಾಕಷ್ಟು ಜನ ಗೊತ್ತಿದೆ ಅಂತ ಅನ್ಕೋತೀನಿ. 17ನೇ ತಾರೀಕು ಬರಬೇಕಾಗಿದ್ದಾಗ ಏನಾಯಿತು, ಆಗಲಿಲ್ಲ ಬರೋದಕ್ಕೆ. ಅಂದರೆ ಸೆನ್ಸರ್ ಸಮಸ್ಯೆ ಆಗಿ ಸ್ವಲ್ಪ ಕಾರಣಾಂತರಗಳಿಂದ ಮೆಂಬರ್ಗಳಿಲ್ದಲೇ ಬರೋಕ್ಕಾಗಲಿಲ್ಲ 17ನೇ ತಾರೀಕು. ಸೊ ಅನಿವಾರ್ಯವಾಗಿ ನಮ್ದು ಏನಾಯಿತು ಅಂತಂದರೆ, ಪಬ್ಲಿಸಿಟಿ ಎಲ್ಲ ಆಗಿದ್ದ ಕಾರಣ ನಾವು 24ಕ್ಕೆ ಬರಲೇಬೇಕಾಗಿತ್ತು. ಸೊ 24 ಅಂದರೆ 23ನೇ ತಾರೀಕು ಹೆಬ್ಬುಲಿ ಇತ್ತು. ಯಾವುದೇ ಆಪ್ಷನ್ ಇಲ್ದಲೆ, ಯಾವುದೇ ಯೋಚನೆ ಇಲ್ದಲೆ ನಾವು ಆ ಸಮಯಕ್ಕೆ ಬರಲೇಬೇಕಾದ ಸಂದರ್ಭದಲ್ಲಿ ನಮಗೆ ಯಾವುದೇ ಆಪ್ಷನ್ ಇರಲಿಲ್ಲ. ಸೊ ಹಾಗಾಗಿ ಬಂದಿರೋದು. ಆಮೇಲೆ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇದೊಂಥರ ಕಾಂಪಿಟೇಷನ್ ಥರ ಆಗಿದೆ ಅಂದರೆ. ನೋ, ಕಾಂಪಿಟೇಷನ್ ಅನ್ನೋ ಮಾತೇ ಬರಲ್ಲ. ಯಾಕೆ ಗೊತ್ತಾ, ಸುದೀಪ್ ಅನ್ನೋ ಒಂದು ನಕ್ಷತ್ರ ಇದೆಯಲ್ಲ, ಅದು ತುಂಬ ಮೇಲಿದೆ. ಆ ಒಂದು ನಕ್ಷತ್ರ ಮುಟ್ಟಕ್ಕೆ ನಾವು ಪ್ರಾಬಬ್ಲಿ ಅವ್ರ ಇಂಡಸ್ಟ್ರಿಗೆ ಬಂದು 25 ವರ್ಷ ಆಗಿದೆ. ಸೊ ಹಾಗಾಗಿ ಆ ನಕ್ಷತ್ರವನ್ನು ಮುಟ್ಟೋದಕ್ಕೆ ಸರಿಸುಮಾರು ವರ್ಷಗಳು ಬೇಕಾಗುತ್ತೆ ನಮಗೆ ಇನ್ನು. ಸೊ ಹಾಗಾಗಿ ಇದು ಕಾಂಪಿಟೇಷನ್ ಅಲ್ಲ. ನಾನು ಇನ್ನೂ ಸಾಕಷ್ಟು ಕಮೆಂಟ್ಸ್ಗಳು ನೋಡಿದೆ. ಹೆಂಗೆ ಹೆಬ್ಬುಲಿ ಅವ ಅಂತ ಯಾರೋ ಒಂದು ಪೋಸ್ಟು ಕಮೆಂಟು ಏನೋ ಮಾಡಿದ್ರು. ಮತ್ತೆ ಹೇಳ್ತೀನಿ, ಹೆಬ್ಬುಲಿಯನ್ನು ನೋಡಿದ್ಯಾರು? ಕನ್ನಡಿಗರು. ಹೆಬ್ಬುಲಿಯನ್ನು ಮೆಚ್ಚಿದ್ಯಾರು? ಕನ್ನಡಿಗರು. ಹೆಬ್ಬುಲಿಯನ್ನು ಇಷ್ಟಪಟ್ಟು ಆಸ್ವಾದಿಸಿದ್ಯಾರು? ಕನ್ನಡಿಗರು. ಜಯ ಯಾರ್ದು? ಕನ್ನಡಿಗರೇ. ಶ್ರೀನಿವಾಸ ಕಲ್ಯಾಣ ಇಷ್ಟಪಟ್ಟಿದ್ದು ಕನ್ನಡಿಗರೇ, ಆಸ್ವಾದಿಸಿದ್ದು ಕನ್ನಡಿಗರೇ, ಇಷ್ಟಪಟ್ಟಿದ್ದು ಕನ್ನಡಿಗರೇ. ಹಾಗಾದರೆ ಗೆಲುವು ಕನ್ನಡಿದ್ದೆ. ಸೊ ಕನ್ನಡವನ್ನು ಗೆಲ್ಲಿಸ್ತಾ ಇದ್ದೀರಾ ಅನ್ನೋ ಮನೋಭಾವ ನಿಮ್ಮಲ್ಲಿರಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಇದು ಕನ್ನಡದ ಜಯವೇ.
ಕನ್ನಡ ಚಿತ್ರರಂಗದ ಜಯವೇ. ಹೆಬ್ಬುಲಿ ಗೆದ್ದಿದೆ ಅಂತಂದರೆ ಅದು ನಮ್ಮ ಗೆಲುವು. ಶ್ರೀನಿವಾಸ ಕಲ್ಯಾಣ ಗೆದ್ದಿದೆ ಅಂದರೆ ಅದಕ್ಕೂ ಕನ್ನಡದ ಗೆಲುವು ಅಂತ ನಾವು ಅನ್ಕೋಬೇಕು. ಬಹುಶಃ ಆ ಕಮೆಂಟ್ಸ್ ಏನಂತಾರೆ, ಅದು ಏನೋ ಅದು ನನಗೆ ಒಂಥರ ಸ್ವಲ್ಪ ಯೋಚನೆ ಮಾಡೋ ಹಾಗಾಯಿತು. ಬಟ್ ಅವರ ವಿಶ್ವಾಸ, ಅವರ ಅಭಿಮಾನಕ್ಕೆ, ಸುದೀಪ್ ಸರ್ ಮೇಲಿರುವಂತಹ ಅಭಿಮಾನಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆ ಅಭಿಮಾನವನ್ನು ನಾನು ಖಂಡಿತ ಶ್ಲಾಘಿಸ್ತೀನಿ, ಖಂಡಿತವಾಗ್ಲೂ ಗೌರವಿಸ್ತೀನಿ. ಹಾಗಾಗಿ ನೀವು ನಂತರ ಬಿಡ್ತಿರೋ ಎಷ್ಟು ಅದ್ಭುತವಾದ ಆಡಿಯನ್ಸ್ಗಳು ಬರ್ತಾ ಇದ್ದಾರೆ ಶ್ರೀನಿವಾಸ ಕಲ್ಯಾಣಕ್ಕೆ ಅಂತ. ಯಾಕೆಂದರೆ ಹೆಬ್ಬುಲಿಯನ್ನು ನೋಡಿ ಆಸ್ವಾದಿಸಿ ಇವಾಗ ಇಲ್ಲಿಗೆ ಬರ್ತಾ ಇದ್ದಾರೆ. ನಾವು ಅವತ್ತೇ ಹೇಳಿದ್ವಿ, ನಾವು ಫಸ್ಟ್ ಶೋ ಹೆಬ್ಬುಲಿ ನೋಡಿದ್ವಿ ಅಂತ. ಯಾಕೆ? ಬಿಕಾಸ್ ಹೆಬ್ಬುಲಿಯನ್ನು ನಾವು ಫಸ್ಟ್ ಎಂಜಾಯ್ ಮಾಡಬೇಕು ಅಂತ ನಮ್ಗೆ ಆಸೆ ಇತ್ತು. ಚೇತನ್ ಅವರೇ, ಎಸ್, ಕಾಫಿ ಆಯಿತು, ಥ್ಯಾಂಕ್ ಯು ವೆರಿ ಮಚ್. ಜ್ಯೂಸ್ ಕುಡಿತೀರಾ? ಬೇಡ, ಜ್ಯೂಸ್ ಬೇಡ. ಥ್ಯಾಂಕ್ ಯು ವಿಭವ್. ಸೊ ಈ ಆಸ್ವಾದಿಕೆಯನ್ನು ನಾವು ಎಂಜಾಯ್ ಮಾಡಬೇಕು. ಹೆಬ್ಬುಲಿ ಅನ್ನೋ ಒಂದು ಇದನ್ನು ನಾವು ಫಸ್ಟ್ ಶೋ ನೋಡ್ಬಿಟ್ಟು ಎಂಜಾಯ್ ಮಾಡಿದ್ವಿ. TV 9 ಅವರು ಬಂದಿದ್ರು ಅವತ್ತು. ಸರ್ ಒಂದು ನಿಮಿಷ ನಾವು ಸಿನಿಮಾ ನೋಡ್ಕೊಂಬಂದು ನಾವೇನು ಮಾತಾಡೋಣ ಅಂತಂದು. ಯಾಕೆಂದರೆ ನಾವೇ ಸುದೀಪ್ ಸರ್ ಫ್ಯಾನ್ಗಳು, ನಮಗೆ ಸುದೀಪ್ ಸರ್ ಫಿಲ್ಮ್ ನೋಡಬೇಕು ಫಸ್ಟ್ ಶೋ ಅಂತ ಅನ್ಸುತ್ತೆ. PVR ಅಲ್ಲಿ ಕ್ರೌಡೆಡ್ ಅವತ್ತು ಫಸ್ಟ್ ಶೋ ಅಬೌಟ್ 9:30 ಅನ್ಸುತ್ತೆ ಅವತ್ತು. 9:00 ಹೋಗ್ತೀವಿ, ಫುಲ್ ಕ್ರೌಡೆಡ್. ಹೆಂಗೋ ಮಾಡಿ ಒಂಚೂರು ಒಂದು 3-4 ಟಿಕೆಟ್ ಸಿಕ್ತು ನಮಗೆ. ಆಮೇಲೆ ಇನ್ಮಿಕ್ಕಿದವ್ರೆಲ್ಲ ಸಂತೋಷ್ ಥಿಯೇಟರ್ ಹತ್ರ ಇದ್ರು. ಸೊ ಹಾಗಾಗಿ ಶಫಲ್ ಮಾಡ್ಕೊಂಡು ಇಡೀ ಟೀಮು ಫಸ್ಟ್ ಶೋ ನೋಡಿದ್ದೀವಿ ನಾವು. ಯಾಕೆಂದರೆ ನಮಗೆ ಸುದೀಪ್ ಸರ್ ಮೇಲಿರೋ ಗೌರವ. ಬಿಕಾಸ್ ಹಿ ಇಸ್ ಫ್ಯಾಂಟಾಬ್ಯುಲಸ್ ಆ್ಯಕ್ಟರ್. ಅದ್ಭುತವಾದ ನಟ, ಅದ್ಭುತವಾದ ಹ್ಯೂಮನ್ ಬೀಯಿಂಗು. ಆ ಹ್ಯೂಮನ್ ಬೀಯಿಂಗನ್ನು ಪ್ರಶಂಸೆ ಮಾಡೋದು ನಮ್ಮ ಒಬ್ಬ ಕನ್ನಡಿಗನ ಕರ್ತವ್ಯ, ಒಬ್ಬ ನಟನಾಗಿ ನನ್ನ ವೈಯಕ್ತಿಕ ಕರ್ತವ್ಯ. ಹೇಗಿತ್ತು ಹೆಬ್ಬುಲಿ? ಅದ್ಭುತವಾಗಿತ್ತು, ಅದ್ಭುತವಾಗಿದೆ. ಇನ್ನೇನು ಹೇಳಿ ಅಂದರೆ ನಥಿಂಗ್ ಮೋರ್ ದೆನ್ ಇಟ್. ಆ ಒಂದು ಸುದೀಪ್ ಸರ್ ಎಂಟ್ರಿ ನೋಡೋದಕ್ಕೆ ಏನೋ ಒಂಥರ ಖುಷಿ. ರವಿಚಂದ್ರನ್ ಸರ್, ನಾನು ಆ್ಯಕ್ಚುಲಿ ಆ ಕಟೌಟ್ ನೋಡ್ತಿದ್ದಾಗ ಒಂಥರ ಜುಮ್ಮನಂತೆ ಮೈಯೆಲ್ಲ. ಲೆಟ್ ಇಸ್ ಬಿ ಅಂದರೆ ನಾವು ಅವ್ರನ್ನ ಇಷ್ಟಪಡ್ತೀವಿ ಅಂತಂದಾಗ, ಅವ್ರು ಆಪೋಸಿಟ್ ಬಂದಿದ್ದೀವಿ ಅಂದ ತಕ್ಷಣ ನಾವು ಕಾಂಪಿಟೇಷನ್ ಕೊಡ್ತಿದ್ದೀವಿ ಅಂತಲ್ಲ, ನಾವು ಅವ್ರನ್ನ ಎಂಜಾಯ್ ಮಾಡ್ತಾ ಇದ್ದೀವಿ, ಅವ್ರ ಸಿನಿಮಾ ನಾವು ನೋಡ್ತಾ ಇದ್ದೀವಿ. ಆ ಥರ ಮನಸ್ಥಿತಿ ಬೆಳೆಸ್ಕೊಳ್ಳೋಣ ನಾವು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಸಾಕಷ್ಟು ಸಮಸ್ಯೆಗಳು, ಅಂದರೆ ಥಿಯೇಟರ್ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ವಿ. ಹೋದ ವಾರ ಆಲ್ಮೋಸ್ಟ್ ಒಂದು 4-5 ಡೇಸ್ ಕಂಟಿನ್ಯೂಸ್ ಆಗಿ ಗುಡ್ ಮೇಕಿಂಗ್ ಆ್ಯಂಡ್ ಆಲ್ಸೋ ಡೈಲಾಗ್. ಥ್ಯಾಂಕ್ಸ್ ಚೇತನ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಆಲ್ಮೋಸ್ಟ್ ಫುಲ್ ಇದು ವೀಕು ಮಲ್ಟಿಪ್ಲೆಕ್ಸ್ ಎಲ್ಲ ಹೌಸ್ಫುಲ್ ಆಗಿತ್ತು. ಸೊ ನಾವು ವಿ ವರ್ ರಿಕ್ವೆಸ್ಟಿಂಗ್, ಹೆಂಗಾರು ಮಾಡಿ ನಮಗೆ ಎಕ್ಸ್ಟ್ರಾ ಸ್ಕ್ರೀನ್ಗಳು ಕೊಡಿ ಅಂತ. ಸೊ ಅವ್ರು ಇನ್ನೂ ಸ್ವಲ್ಪ ಟೈಮ್ ತೊಗೊಂಡ್ರು, ನೆಕ್ಸ್ಟ್ ವೀಕ್ ಮಂಡೇ ಟೈಮಲ್ಲಿ ನೋಡೋಣ ಅಂತ. ಸೊ ಹಾಗಾಗಿ ಇವತ್ತು ನಿನ್ನೆ ಆಲ್ ಮಲ್ಟಿಪ್ಲೆಕ್ಸ್ ಹೌಸ್ಫುಲ್. ತುಂಬ ದೂರದಿಂದ ಬಂದು ಸಿನಿಮಾಗಳು ನೋಡ್ತಾ ಇದ್ದಾರೆ. ಅದೊಂಥರ ಹೆಮ್ಮೆ. ಅದು ಕನ್ನಡಿಗರನ್ನ ಹೆಂಗೆ ಬೆಂಬಲಿಸಬೇಕು ಅಂತ ಪಾಪ ಎಲ್ಲ ಕಡೆಯಿಂದ ಬರೋದು, ಅದೊಂಥರ ಹೆಚ್ಚಿನ ಸಂತೋಷ. ಅದಕ್ಕೆ ಆ ಮಾತಿಗೆ ಎಣೆನೇ ಇಲ್ಲ ಅಂತ ಅನ್ಸುತ್ತೆ ನನಗೇನು. ಜೊತೆಗೆ ಥಿಯೇಟರ್ಗಳು ಸಿಗ್ತಾ ಇರಲಿಲ್ಲ ನಮಗೆ. ಯಾಕೆಂದರೆ 19 ಸಿನಿಮಾ ರಿಲೀಸ್ ಆಗಿತ್ತು ಹೋದ ಶುಕ್ರವಾರ. 19 ಸಿನಿಮಾದಲ್ಲಿ ಕನ್ನಡದು 3, ಕಾಲ್ ಕೆಜಿ ಪ್ರೀತಿ 2ನೇ ಸಲ. ಹಾಗಾಗಿ ಹೀರೋ ಶ್ರೀನಿವಾಸ ಕಲ್ಯಾಣ ಆ್ಯಂಡ್ ಹೆಬ್ಬುಲಿ ಇಸ್ ಕರೆಕ್ಟು. ಅಪ್ಪುಗೌಡ್ರೆ, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೀತಿ. ನಾನು ಅದೇ ಹೇಳೋದು, ಅಂದರೆ ಅಪ್ರಬುದ್ಧರಲ್ಲ, ಬಾಯಿಗೆ ಹೊರಡ್ತಾ ಇಲ್ಲ ನನಗೆ ಖುಷಿಗೆ. ಅಪ್ರಬುದ್ಧರಲ್ಲ ಅಂದರೆ ಅದು ಪ್ರೀತಿ, ಸುದೀಪ್ ಸರ್ ಮೇಲಿರೋ ಪ್ರೀತಿ, ಕನ್ನಡ ಚಿತ್ರರಂಗದ ಮೇಲಿರೋ ಪ್ರೀತಿ. ಹಂಗೆ ಅನಿಸುತ್ತೆ. ನಾನು ಅವ್ರ ತಪ್ಪು ಅಂತ ಹೇಳಲ್ಲ. ಯಾಕೆ ಅಂತಂದರೆ ಆ ಪ್ರೀತಿ ಹಂಗೆ ಅನಿಸುತ್ತೆ. ನಮಗೆ ಹಂಗೆ ಅನ್ಸ್ಬಿಟ್ಟಿತ್ತು. 23ನೇ ತಾರೀಕು ಹೆಂಗಾರು ಮಾಡಿ ನಾವು ಫಸ್ಟ್ ಶೋ ನೋಡಲೇಬೇಕು ಅಂತ ಪ್ರಾಬಬ್ಲಿ ಹೊಡೆದಾಡೋ ಹಂತಕ್ಕೂ ಹೋಗ್ಬಿಟ್ಟಿತ್ತು ನಾವು ಟಿಕೆಟ್ ಸಿಗದೆ ಇರೋದಕ್ಕೆ. ಬಟ್ ಆ್ಯಕ್ಚುಲಿ ಅನಾಯಾಸವಾಗಿ ನಮ್ಗೆ ಸಿಕ್ತು. ನಾವು ಕೇಳಿದ್ವಿ, ನಮ್ಗೆ ಒಂದು 3-4 ಟಿಕೆಟ್ ಬೇಕಾಗಿತ್ತು. ನಾವು ಆ್ಯಕ್ಚುಲಿ 10 ಟಿಕೆಟ್ ಬೇಕು ಅಂತ ಕೇಳಿದ್ವಿ. ಸರಿ, ಒಂದು 3-4 ಟಿಕೆಟ್ ಏನೋ ಫೈನಲಿ ಸಿಕ್ತು. ಇಲ್ಲ, ಒಟ್ಟಿಗೆ ಟೀಮ್ ಹೋಗಬೇಕು ಅಂತಂದರೆ ನೀವು ಶಫಲ್ ಆಗ್ಬಿಟ್ವಿ ನಾವು ಕೊನೆಗೆ. ಸೊ ಆ ಪ್ರೀತಿ, ಆ ವಿಶ್ವಾಸ ಕನ್ನಡ ಚಿತ್ರರಂಗದ ಮೇಲೆ ಮತ್ತು ಸುದೀಪ್ ಸರ್ ಮೇಲಿರೋ ಗೌರವ. ಸೊ ಹಾಗಾಗಿ ಆ ಥರ ಯೋಚನೆ ಮಾಡೋದು ನನಗೆ ಹಂಗೆ ಒಪ್ಪಿಗೆ ಆಗಲಿಲ್ಲ ಅದು. ಸೊ ಹಾಗಾಗಿ ಆ ಥರ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ವಿ ಶ್ರೀನಿವಾಸ ಕಲ್ಯಾಣ ತಂಡದವರು. ಜೊತೆಗೆ ಇವತ್ತು ಇನ್ನೊಂದು ಸಂತೋಷದ ವಿಷಯ ಏನು ಅಂತಂದರೆ, ವೈಷ್ಣವಿ ಸಫಾರಿ ಮಾಲಲ್ಲಿ ಇನ್ನೊಂದು ಸ್ಕ್ರೀನ್ ಸಿಕ್ಕಿದೆ ನಮಗೆ. ಅದು ನಮಗೆ ಏನೊಂಥರ ಹೆಚ್ಚಿನ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಕನ್ನಡ ಚಿತ್ರ, ನಾವು ಮೊದಲನೇ ಸರಿ ಅದನ್ನೇ ಹೇಳೋದು ನಿಮಗೆ, ಕನ್ನಡ ಚಿತ್ರವನ್ನು ನೋಡಿ, ಮಾತೃಭಾಷೆಯನ್ನು ಬೆಳೆಸಿ. ಫಸ್ಟ್ ಅದನ್ನು ಮಾಡಿದ್ರೆ ಇನ್ನು ಮಿಕ್ಕಿದ್ದೆಲ್ಲ ಮಾಡಿದ ಹಾಗೆ.
ಗುಡ್ ಪ್ರಮೋಷನ್ ಟು ಕನ್ನಡ ಮೂವಿ ಸರ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಸೊ ಫಸ್ಟ್ ಅದನ್ನು ಬೆಳೆಸೋಣ, ಆಮೇಲೆ ಪರಭಾಷೆಯನ್ನು ಬೆಳೆಸೋಣ ಅಂತ ಅನ್ನೋದು, ಈ ವಿಷಯದಲ್ಲಿ ನಾವು ಸ್ವಾರ್ಥಿ ಆಗೋಣ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಇವತ್ತಿನ ಒಂದು ಎಕ್ಸ್ಟ್ರಾ ಸ್ಕ್ರೀನ್ಗೆ ಇದಕ್ಕೆಲ್ಲ ತಾವೇ ಕಾರಣ ಅಂತ ನನ್ನ ಅನುಭವ. ಕ್ಷಮೆಯಲ್ಲಿ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಬರ್ತಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಏನು ಮಾಡಲಿ, ನನಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಈ ಖುಷಿ ವ್ಯಕ್ತಪಡಿಸ್ಕೋಬೇಕು, ಯಾರು ಬೇಕು ಅಂತಂದಾಗ ಟ್ರಾಲ್ ಸ್ಯಾಂಡಲ್ವುಡ್ ಅವರು ಪಾಪ ನನಗೆ ಹೆಲ್ಪ್ ಮಾಡಿ, ಬನ್ನಿ ಸರ್ ನಮ್ಮ ಪೇಜಲ್ಲಿ ಲೈವ್ ಹೋಗಿ ಅಂತಂದರು. ಸೊ ಥ್ಯಾಂಕ್ ಯು ವೆರಿ ಮಚ್ ಅವ್ರಿಗೆ. ಸೊ ಹಾಗಾಗಿ ಇನ್ನೂ ತುಂಬ ಯೋಚನೆ ಮಾಡ್ತಾ ಇದ್ವಿ ಥಿಯೇಟ್ರದ್ದು ಏನಪ್ಪ ಸಮಸ್ಯೆ ಅಂತ. ಬಟ್ ನಿಧಾನವಾಗಿ ಎಲ್ಲರ ಪ್ರೀತಿಯಿಂದ ಒಂದೊಂದು ಚೂರೇ ಥಿಯೇಟ್ರ್ಗಳು ಸಿಗ್ತಾ ಇದೆ. ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಓಕೆ, ನೀವು ಹೇಳೋದು ಕರೆಕ್ಟ್ ಅಪ್ಪೋರೆ. ಆ ಪ್ರೀತಿ ಕನ್ನಡದ ಮೇಲೆ ಅಂತಂದರೆ ಆ ಪ್ರೀತಿ ಹಾಗೇನೆ. ಎನಿವೇಸ್, ಸೊ ಥ್ಯಾಂಕ್ ಯು, ನಿಮ್ಮ ರೆಸ್ಪಾನ್ಸಿಗೆ ಥ್ಯಾಂಕ್ ಯು ವೆರಿ ಮಚ್. ಸೊ ಜೊತೆಗೆ ಈ ಥಿಯೇಟರ್ ಸಮಸ್ಯೆಯಿಂದಾಗಿ ನಮಗೆ ಒಂದೊಂದೇ ಸ್ಕ್ರೀನ್ ಸಿಗ್ತಾ ಇರೋದು ನಮ್ಗೆ ಒಂಥರ ಖುಷಿ ವಿಚಾರ. ಜೊತೆಗೆ ಈಗ ಹೊಸ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು, ಡಬ್ಬಿಂಗ್ ಅನ್ನುವಂತಹ ಒಂದು ವಿಷಯದ ಬಗ್ಗೆ. ಏನಂತೀರಿ ಡಬ್ಬಿಂಗ್ ಬಗ್ಗೆ? ನೀವೇನು ರೆಸ್ಪಾಂಡ್ ಮಾಡ್ತೀರಿ? ನೀವೆಲ್ಲ ಏನು ಹೇಳ್ತೀರಿ ಹೇಳಿ. ನಿಮಗೆ ಡಬ್ಬಿಂಗ್ ಬೇಕು ಬೇಡವೋ ಅನ್ನೋದು ಫಸ್ಟ್ ನಿಮ್ಮ ಬಾಯಿಂದ ಕೇಳ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ್ದನ್ನು ಮಾತಾಡ್ತೀನಿ. ನೀವೆಲ್ಲ ರೆಸ್ಪಾಂಡ್ ಮಾಡಿ, ಡಬ್ಬಿಂಗ್ ಬೇಕಾ ಅಥವಾ ಬೇಡವಾ ಅಂತ. ರೆಸ್ಪಾಂಡ್ ಮಾಡಿ ನೀವೇನೆ. ಓಕೆ ಆಂಟಿ, ನಂದಾಂಟಿ, ಥ್ಯಾಂಕ್ ಯು ವೆರಿ ಮಚ್. ನಮ್ಮವ್ರನ್ನ ಪ್ರೀತಿಸೋದು ತಪ್ಪಲ್ಲ. ಎಸ್, ನಾನು ಅದನ್ನೇ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಪದಗಳದು. ನಮ್ಮವ್ರನ್ನ ಪ್ರೀತಿಸೋದಕ್ಕೆ ತಪ್ಪೇ ಇಲ್ಲ ಅದು. ಸೊ ಹಂಗನ್ಸುತ್ತೆ ನನಗೂ. ಸೊ ನನ್ನ ವೈಯಕ್ತಿಕವಾದ ವಿಚಾರವನ್ನು ಹೇಳ್ತೀನಿ. ಒಬ್ಬ ನಟನಾಗಿ ಎಸ್, ಏನಾದ್ರು ನಮಗೆ ಸೆಟ್ ಆಗಲ್ಲ ಅನ್ಸುತ್ತೆ ಸರ್, ಬೇಡ ಅನ್ಸುತ್ತೆ. ಏನಕ್ಕೆ ಅದು ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಆ ಡಬ್ಬಿಂಗ್ ವಿಚಾರವನ್ನು ಇಟ್ಕೊಂಡು ಅಂದರೆ ಅದೇನೋ ಸರಿ ಇಲ್ಲ ಅನ್ಸುತ್ತೆ ನನಗೇನೋ, ಅದು ಬೇಡ ಅಂತ ಅನ್ಸುತ್ತೆ. ಸೊ ತಮ್ಮ ನಿಮ್ಮ ಪ್ರಕಾರ ಡಬ್ಬಿಂಗ್ ಬೇಕು? ಓಕೆ, ಗೆಲ್ಲಿಸಬೇಕು, ಶ್ರೀನಿವಾಸ ಕಲ್ಯಾಣನನ್ನು ಗೆಲ್ಲಿಸಬೇಕಿತ್ತು, ಎರಡೂ ಗೆದ್ದಿದೆ, ಒಳ್ಳೇದಾಗಲಿ. ಎಸ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲ ಪ್ರೀತಿಯಿಂದ ಹೆಬ್ಬುಲಿನೂ ಗೆದ್ದಿದೆ, ಶ್ರೀನಿವಾಸ ಕಲ್ಯಾಣನೂ ಗೆದ್ದಿದೆ. ನನ್ನ ಪ್ರಕಾರ ಬೇಡ ಅಂತ, ಡಬ್ಬಿಂಗ್ ಅನ್ನುವಂಥದ್ದು ಬೇಡ ಅಂತ. ಯಾಕೆ ಅಂತಂದರೆ, ಜಸ್ಟ್ ಒಂದೇ ಒಂದು ಸೆಕೆಂಡ್ ಟೈಮ್ ಕೊಡಿ, ಒಂದೇ ಒಂದು ಸೆಕೆಂಡ್. ಹಾಂ, ಎಸ್, ನನ್ನ ಪ್ರಕಾರ ಡಬ್ಬಿಂಗು ಬೇಡ ಅಂತ. ಯಾಕೆ ಗೊತ್ತಾ? ಅದೇನೋ ನಂಗೆ ಸೆಟ್ ಆಗಲ್ಲ ಅನ್ಸುತ್ತಪ್ಪ. ಡಬ್ಬಿಂಗ್ ಬಂದರೆ ತಪ್ಪಲ್ಲ, ಫಿಲ್ಮ್ ನೋಡೋದು ಬಿಡೋದು ಸೆಕೆಂಡ್ರಿ. ಕನ್ನಡ ಸಿನಿಮಾನ ಅಷ್ಟೇ ಸೀಮಿತ ಅಲ್ಲ, ಕನ್ನಡ ಸಿನಿಮಾ ಅನ್ನೋದು ಅಷ್ಟೇ ಸೀಮಿತ ಅಲ್ಲ. ಓಕೆ, ಐ ಡೋಂಟ್ ನೋ ಹೆಂಗಿದು. ಎಸ್, ನನಗೂ ಅಪ್ಪುಗೌಡ್ರ ಮೇಲೆ ನನಗೆ ಅವ್ರು ಹೇಳೋದು ಒಂಥರ ಕರೆಕ್ಟ್ ಅನ್ನಿಸ್ತಾ ಇದೆ. ಬಟ್ ಓಕೆ, ಬಸವರಾಜ್ ಅವ್ರ ಮಾತು ತಪ್ಪಲ್ಲ ಅಂತ ಕೆಲವು ಸೆನ್ಸಿಂದ. ಯಾಕೆ ಅಂತಂದರೆ, ಇಷ್ಟು ದಿವಸ ಮಾಡ್ಕೊಂಡು ಬಂದಿಲ್ಲದೆ ಇರೋವಂಥದ್ದನ್ನು ಹೊಸದಾಗಿ ನಾವೇನಾದ್ರು ಮಾಡ್ತೀವಿ ಅಂತಂದಾಗ ಅದು ನಮಗೆ ಅಡ್ಜಸ್ಟ್ ಆಗಲ್ಲ ಅಂತ. ಏನೋ ನಮ್ಗೆ ಅದು ಬೇಡ ಅನಿಸುತ್ತೆ ಸರ್, ನನಗೆ ಯಾಕೆ ಅಂತ ಗೊತ್ತಿಲ್ಲ. ಅದೇನೋ ನಮಗೆ ಹೊಂದಲ್ಲ ಅಂತ ಅನ್ನಿಸ್ತಾ ಇದೆ. ಅದೇನೋ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಅಕ್ಸೆಪ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇದೆ ಅದು. ಯಾಕೆಂತಂದರೆ ನಾವು ಪೈರಸಿನ ಕನ್ನಡ ಚಿತ್ರರಂಗ ಮಾತ್ರ ನೀವು ಅಬ್ಸರ್ವ್ ಮಾಡೋದಾದರೆ, ಪೈರಸಿನ ನೀವು ಏನೇ ಮಾಡಲಿ ಪೈರಸಿ ಸಪೋರ್ಟ್ ಮಾಡಲ್ಲ. ನಾವು ಪೈರಸಿ ಮಾಡೋದೇ ಇಲ್ಲ ಬೇಸಿಕಲಿ. ಹಾಗಾಗಿ ಎಸ್, ಅಂದರೆ ಸಿ, ಪರಭಾಷೆಯನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್, ನೀವು ಉದಾಹರಣೆಗೆ ಬಾಂಬೆಗೆ ಹೋಗ್ತೀರಾ ಅಂದ್ಕೊಳ್ಳಿ. ನಾನಾ ಪಾಟೇಕರ್ ಒಂದು ವಿಚಾರದಲ್ಲಿ ಹೇಳ್ತಾರೆ, ಆರ್ಟ್ಸ್ ತಕ್ಕಲ್ಲಿ ಆಪ್ಕೆ ಅದಾಲತ್ತಲ್ಲಿ. ಆ ವಿಚಾರದಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಕನ್ನಡಕ್ಕೆ ಹೋಗ್ತೀನಿ, ಕರ್ನಾಟಕಕ್ಕೆ ಸಿನಿಮಾಕ್ಕೆ ಅಂತ ಹೋದಾಗ ನಿನ್ನ ಹೆಸರು ಏನು ಅಂತ ಕೇಳ್ಕೊತೀನಿ.
ನಾವು ಭಾಷೆ ಕಲಿಬೋದು, ಆ ಭಾಷೆಯನ್ನು ಅಳವಡಿಸ್ಕೊಳ್ಳೋದು ಸ್ವಲ್ಪ ನಮ್ಗೆ ಸಮಯ ತಗೊಳುತ್ತೆ. ನನ್ನ ಅಭಿಪ್ರಾಯ, ಕ್ಷಮೆ ಇರಲಿ, ನಾನು ಏನೋ ತಪ್ಪು ಮಾತಾಡ್ತೀನಿ, ದಯವಿಟ್ಟು ಮನಸ್ಸಿಗೆ ಹಾಕೋಬೇಡಿ, ಹೊಟ್ಟೆಗೆ ಹಾಕೊಂಡು ಸುಮ್ಮನೆ ಆಯಿತಾ. ಯಾಕೆಂದರೆ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಏನು ಅಂತಂದರೆ, ಇವಾಗ ಬಸವರಾಜ್ ಅವರು ಹೇಳ್ತಿರೋ ಪ್ರಕಾರ ಆದರೆ ಬೇರೆ ಕಡೆನೂ ಕನ್ನಡ ಚಿತ್ರಗಳು ಬರಬೇಕು ಅಂತ ನನ್ನ ಅಭಿಪ್ರಾಯ. ನೀವು ನಂತರ ಬಿಡ್ತಿರೋ ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಸಾಕಷ್ಟು ಜನ ಶ್ರೀನಿವಾಸ ಕಲ್ಯಾಣ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಇದು ಯಾವುದೇ ಗೊಂದಲದಲ್ಲಿ ಆಡ್ತಿರೋಂಥ ಮಾತಲ್ಲ. ಕನ್ನಡ ಹೌದು ಎಸ್, ಅಪ್ಪುಗೌಡ್ರೆ ಕರೆಕ್ಟು. ಸಿನಿಮಾ ಅನ್ನೋದಕ್ಕಿಂತ ಕನ್ನಡ ಅನ್ನೋದು ಒಂದು ಸಂಸ್ಕೃತಿ ನಮಗೆ. ಅಂದರೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ತಮಿಳುನಾಡಲ್ಲಿ, ಆಂಧ್ರ ಪ್ರದೇಶದಲ್ಲಿ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ಅಲ್ಲಿ ಪ್ರಮೋಟ್ ಮಾಡ್ಬೋದು. ಅಲ್ಲಿ ಎಷ್ಟು ಆಸ್ವಾದಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಲ್ಲ. ಅದೇ ಡಬ್ಬಿಂಗ್ ಆಗ್ಬಿಟ್ರೆ ನಮಗೆ ಅವ್ರ ಲಿಪ್ಪಿಗೂ ನಾವು ಮಾತಾಡೋದಕ್ಕೂ ಅದಕ್ಕೆ ಒಂದು ಸಮಯ ತಗೊಳುತ್ತೆ ಅಂತ ನನ್ನ ಅಭಿಪ್ರಾಯ. ಒಬ್ಬ ನಟನಾಗಿ ನಾನು ಹೇಳ್ತಾ ಇದ್ದೀನಿ, ಅದಕ್ಕೆ ಒಂದು ಸಮಯ ತಗೊಳುತ್ತೆ, ಅದಕ್ಕೆ ಒಂದು ಸಮಯ ಹಿಡಿಯತ್ತೆ. ಹಾಗಾಗಿ ವೈಯಕ್ತಿಕವಾಗಿ ನನಗೆ ಡಬ್ಬಿಂಗ್ ಬೇಡ ಅಂತ ಅನ್ಸುತ್ತಪ್ಪ. ನಮ್ಮ ಮಕ್ಕಳನ್ನು ಮೊದಲು ಪ್ರೀತಿಸೋಣ. ಹೌದು, ನಮ್ಮ ಮಕ್ಕಳು, ನಮ್ಮ ಭಾಷೆ, ನಮ್ಮ ತಾಯಿ, ನಮ್ಮ ನಾಡಮಾತೆ, ಇವೆಲ್ಲದನ್ನು ಫಸ್ಟ್ ಪ್ರೀತಿಸೋದಕ್ಕೆ ಶುರು ಮಾಡಬೇಕು. ಸೊ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅದು. ಬಸವರಾಜ್ ಅವರೇ, ನಿಮ್ಮ ಮಾತಿಗೆ ಅಗೌರವವನ್ನು ತರುವಂಥ ಯಾವುದೇ ವಿಷಯ ಅಲ್ಲ ಇದು. ಜನರಲಿ ನನಗೆ ಅನ್ನಿಸ್ತು ಡಬ್ಬಿಂಗ್ ಪ್ರಾಬಬ್ಲಿ ನಮ್ಮ ಸ್ಥಿಮಿತಕ್ಕೆ ಅದು ಬೇಡ ಅಂತ ಅನ್ಸುತ್ತೆ. ನಮ್ಮ ಯೋಚನಾ ಲಹರಿಗೆ ಡಬ್ಬಿಂಗ್ ಅನ್ನೋದು ಸರಿ ಹೋಗಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಐ ಡೋಂಟ್ ನೋ, ಅಗೇನ್ ಕೆಲವು ವಿಚಾರದಲ್ಲಿ ಡಬ್ಬಿಂಗ್ ಬೇಕು ಅಂತ ಅನ್ಸುತ್ತೆ, ಕೆಲವು ವಿಚಾರದಲ್ಲಿ ಡಬ್ಬಿಂಗ್ ಬೇಡ ಅಂತಲೂ ಅನ್ಸುತ್ತೆ. ಹಾಗಾಗಿ ಇದು ಒಮ್ಮತವಾಗಿ ಯೋಚನೆ ಮಾಡುವಂತಹ ವಿಚಾರವಾಗುತ್ತೆ. ದೊಡ್ಡವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಏನು ಯೋಚನೆ ಮಾಡ್ತಾರೋ ಅದಕ್ಕೆ ಗೌರವವನ್ನು ಸಲ್ಲಿಸೋಣ ನಾವು. ಜೊತೆಗೆ ಅಣ್ಣವ್ರು ಇದ್ದಿದ್ರೆ ಇದ್ರ ಬಗ್ಗೆ ಚಕಾರ ಎತ್ತಿರೋರು, ಅಂದರೆ ಬೇಡ ಇದು ಡಬ್ಬಿಂಗ್ ಬೇಡ ಅನ್ನೋದು ಯೋಚನೆ ಮಾಡ್ತಿರೋರು. ಯಾಕೆ ಅಂತಂದರೆ ನಮ್ಮ ಭಾಷೆ ನಮಗೆ ಮೊದಲು ಅನ್ನುವಂಥದ್ದನ್ನು ನಾವು ಪ್ರಾಯಶಃ ಬೆಳೀತಾ 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 ಅವರನ್ನು ನೋಡೇ ಕಲ್ತಿರೋದು. ಕನ್ನಡವನ್ನು ಹೆಚ್ಚಾಗಿ ಪ್ರೀತಿಸಬೇಕು ಅಂತ ಅನ್ನೋದು ಅವರಿಂದ ನಮಗೆ ಹಂತ ಹಂತವಾಗಿ ಜ್ಞಾನಾರ್ಜನೆ ಆಗ್ತಾ ಹೋಯಿತು. ಸೊ ಹಾಗಾಗಿ ಡಬ್ಬಿಂಗ್ ಅನ್ನೋದು ನಮಗೇನು ಅಷ್ಟೇನೋ ಮುಖ್ಯ ಅಂತ ಅನ್ಸಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ನೋಡೋಣ, ಕಾಲಾನುಕಾಲಕ್ಕೆ ಏನಾಗುತ್ತೋ ಅದು. ಯಾಕೆಂದರೆ ಈ ಹಿಂದೆನೂ ಇದ್ರ ಬಗ್ಗೆ ಚರ್ಚೆ ಆಗಿತ್ತು, ಈಗಲೂ ಮತ್ತೆ ಚರ್ಚೆ ಆಗ್ತಿದೆ. ನೋಡೋಣ. ಒಟ್ಟಾರೆ ಈಗ ಇದ್ರ ಬಗ್ಗೆ ಮಾತಾಡೋದಾದ್ರೆ, ಬಾವಿಕಪ್ಪೆ, ಓಕೆ, ಪ್ರಾಬಬ್ಲಿ ಈ ವಿಷಯದಲ್ಲಿ ನಾವು ಬಾವಿಕಪ್ಪೆ ಅಲ್ಲ ಅನ್ಸುತ್ತೆ ನನಗೆ ಬಸವರಾಜ್ ಅವರೇ. ಯಾಕೆ ಗೊತ್ತಾ, ಕರೆಕ್ಟ್, ಬೆಂಕಿ ಅವರೇ, ವಿಕಾಸ್ ಸರ್ ನಮಸ್ಕಾರ. ಈ ವಿಚಾರದಲ್ಲಿ ಅದನ್ನು ನಾವು ಬಾವಿಕಪ್ಪೆ ಅಲ್ಲ ಅನ್ಸುತ್ತೆ ಸರ್. ಯಾಕೆ ಅಂತಂದರೆ ತುಂಬ ಕ್ರಿಯಾಶೀಲವಾಗಿ ಯೋಚನೆ ಮಾಡುವಂತಹ ಭಾಷೆ ಮತ್ತು ಅತ್ಯಂತ ಹೆಚ್ಚು ಜ್ಞಾನಪೀಠವನ್ನು ಹೊಂದಿರತಕ್ಕಂತಹ ಭಾಷೆ, ಅತ್ಯಂತ ಕ್ರಿಯಾಶೀಲ ನಿರ್ದೇಶಕರು, ಚಿಂತಕರು ಇರುವಂತಹ ಭಾಷೆ ಕನ್ನಡ. ಹಾಗಾಗಿ ಇಲ್ಲಿ ಭಾಷೆ ವಿಚಾರಕ್ಕೆ ಬಂದಾಗ ನಾವು ಬಾವಿಲಿರೋ ಕಪ್ಪೆ ಅಲ್ಲ ಅಂತ ನನ್ನ ಅಭಿಪ್ರಾಯ ಬಸವರಾಜ್ ಅವರೇ. ಐ ಡೋಂಟ್ ನೋ, ನೀವು ಬರೀ ಅಫ್ಕೋರ್ಸ್ ನೀವು ಕನ್ನಡ ಅಭಿಮಾನಿನೇ, ನಾನು ಕನ್ನಡ ಅಭಿಮಾನಿನೇ. ಆದರೆ ಈ ವಿಚಾರದಲ್ಲಿ ಬಹುಶಃ ನನಗೆ ಅದು ಹೆಂಗೆ ನಿಮಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೆ ಅದನ್ನು ಹೆಂಗೆ ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಪ್ರಾಬಬ್ಲಿ ಎಲ್ಲೋ ಒಂದು ಕಡೆ ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರ ಅಂತ ಅನ್ಸುತ್ತೆ. ಆದರೆ ಓಕೆ, ನೀವು ಹಾಗೆ ಹೇಳೋದಾದರೆ ನಾನು ಇನ್ನೊಂದು ಥರ ಹೇಳೋಣ ಅಂತ. ಕಾರ್ಟೂನ್ ನಾವು ನೋಡ್ತೀವಿ, ಕನ್ನಡದಲ್ಲಿ ಬರುವಂತಹ ಕಾರ್ಟೂನ್ಗಳನ್ನು ನಾವು ನೋಡ್ತೀವಿ. ಎಷ್ಟು ಮಟ್ಟಿಗೆ ಆಸ್ವಾದಿಸ್ತೀವಿ? ಯಾಕೆಂತಂದರೆ ಅಲ್ಲಿ ಆ್ಯನಿಮೇಷನ್ ಅನ್ನುವಂಥ ವಿಚಾರ ಇರುತ್ತೆ. ನ್ಯಾಷನಲ್ ಜಿಯೋಗ್ರಫಿಕಲ್ಲಿ ಅದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಬಟ್ ಸಿನಿಮಾ ಹಾಗಲ್ಲ, 3 ಅವರ್ ಮುಗಿದೋಗುತ್ತೆ. ನನ್ನ ಅಭಿಪ್ರಾಯ ಇದು, ದಯವಿಟ್ಟು ಕ್ಷಮೆ ಇರಲಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ, ನನ್ನ ಯಾವುದೇ ಉದ್ಗಾರವಾಗಿ ನಾನು ಇದನ್ನು ಹೇಳ್ತಾ ಇಲ್ಲ. ಹಾಗಾಗಿ ಏನಾದ್ರು ಹೆಚ್ಚಿನ ಮಾತುಗಳು ನನ್ನ ಬಾಯಿಂದ ಬಂದರೆ ಅದನ್ನು ಮನಸ್ಸಿಗೆ ಹಾಕೋಬಿಡಿ, ಹೊಟ್ಟೆಗೆ ಹಾಕೊಳ್ಳಿ. ಥ್ಯಾಂಕ್ ಯು. ನಾನು ಹೇಳ್ತಿರೋದು
ಎಸ್, ನನಗೂ ಅದೇ ಅಭಿಪ್ರಾಯ ಬರುತ್ತೆ. ಈ ಥರ ಸಿನಿಮಾಗಳು ನೋಡಿದಾಗ ನಿಮಗೆ ಬಾವಿಕಪ್ಪೆ ಅಂತ ಅನ್ಸಲ್ಲ. ಯಾಕೆ ಅಂತಂದರೆ ಎಂಟೈರ್ಲಿ ಡಿಫ್ರೆಂಟ್. ನಾನು ಬೇರೆ ಸಿನಿಮಾದ ಬಗ್ಗೆ ಮಾತಾಡಲ್ಲ, ಏನೇ ಮಾತಾಡೋದು ನನ್ನ ಸಿನಿಮಾದ ಬಗ್ಗೆನೇ ನಾನು ಮಾತಾಡ್ತೀನಿ. ಶ್ರೀನಿವಾಸ ಕಲ್ಯಾಣ, ನಾನು ಹೇಳಿದ್ದು ಅರಿಷಡ್ ವರ್ಗಗಳ ಅನ್ನುವಂತಹ ಮೈಥಾಲಜಿ ವಿಷಯ, ಫಿಲಾಸಫಿಕಲ್ ವಿಷಯ. ಆ ವಿಷಯವನ್ನು ಒಂದು ಸಾಮಾಜಿಕ ಅಂದರೆ ಈಗಿನ ಪರಿಸ್ಥಿತಿಗೆ ಹೋಲಿಸುವಂತಹ ಒಂದು ಕ್ರಿಯಾಶೀಲ ನಿರ್ದೇಶಕ ಅಥವಾ ಬರಹಗಾರರು ನಮ್ಮಲ್ಲಿದ್ದಾರೆ ಅಂತಂದರೆ ನಾವು ಬಾವಿಕಪ್ಪೆ ಹೇಗಾಗ್ತೀವಿ ಅಲ್ವಾ? ಎಂಥ ಚಿಂತನೆ! ನಿಜವಾಗ್ಲೂ ನಾನು ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, ನಾನು ಮಾಡಿರುವಂಥ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ. ಆ ಚಿಂತನೆಗೆ ಬೆಲೆ ಕೊಡಬೇಕು, ಆ ಯೋಚನೆಗೆ ಬೆಲೆ ಕೊಡಬೇಕು. ನಿಜವಾಗ್ಲೂ ಎಷ್ಟು ಚೆನ್ನಾಗಿರುವಂತಹ ವಿಚಾರ ಅದು. ನಾನಲ್ಲದೆ ಬೇರೆ ಯಾರೇ ಈ ಬೆಂಕಿ ಕ್ಯಾರೆಕ್ಟರ್ ಮಾಡಿದ್ದಿದ್ರು ಪ್ರಾಯಶಃ ಅವರು ಇದೇ ಹೇಳ್ತಿರೋರು. ಯಾಕಂದ್ರೆ ಅಂಥ ಅದ್ಭುತವಾದ ಚಿಂತನೆ ಅದು. ಹೆಂಗೆ ಅಳವಡಿಸ್ಕೋಬೇಕು ಅಂದರೆ ಇಲ್ಲೇ ಇದೆ, ನಮ್ಮಲ್ಲೇ ಎಲ್ಲ ಇದೆ. ಅದನ್ನು ಹೇಗೆ ವಿಸ್ತಾರವಾಗಿ ತೋರಿಸ್ಬೇಕು ಅನ್ನೋದು, ನಾನು ಈ ವಿಚಾರದಲ್ಲಿ ಶ್ರೀನಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಕನ್ನಡಕ್ಕೆ ಒಂದು ಒಳ್ಳೆ ಚಿತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಸಿನಿಮಾ ಇಂಡಸ್ಟ್ರಿಗೆ ಕರ್ತಂದಿದ್ದವರೇನೆ, ಸೊ ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಹಾಗಾಗಿ ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡ್ತಾ ಇರಬೇಕು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಹೆಚ್ಚಿನ ಥಿಯೇಟರ್ಗಳು ಹಂತವಾಗಿ ಸಿಗ್ತಾ ಇದೆ ಶ್ರೀನಿವಾಸ ಕಲ್ಯಾಣಕ್ಕೆ. ಹೆಬ್ಬುಲಿ ಯಶಸ್ಸಿಗೆ ಮತ್ತು ಶ್ರೀನಿವಾಸ ಕಲ್ಯಾಣದ ಯಶಸ್ಸಿಗೆ ಕಾರಣರಾದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಏನು ಸರ್, ಹಂತವಾಗಿ ಏರ್ತಾ ಇರೋವಂತಹ ಈ ಸಂಭ್ರಮ ನಿಜವಾಗ್ಲೂ ಕೆಲವು ಸಲ ಸ್ತಬ್ಧರಾಗ್ಬಿಡ್ತೀವಿ ನಾವು. ನಮ್ಗೆ ಯೋಚನೆ ಬರಲ್ಲ ಏನು ಮಾತಾಡಬೇಕು ಅನ್ನೋದು. ಸೊ ಹಾಗಾಗಿ ಅಂಥ ನಿಧಾನವಾಗಿ ಹಂತವಾಗಿ ಗೆಲುವನ್ನು ಕೊಡ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಕೃತಜ್ಞಪೂರ್ವಕ ನಮಸ್ಕಾರಗಳು. ಸೊ ಫಸ್ಟ್ ಕನ್ನಡಕ್ಕೆ ಸೀಮಿತ, ಅಂದರೆ ಸಿನಿಮಾಕ್ಕೂ ಸೀಮಿತ ಆಗಬೇಕು ಅಂತ ಹೇಳೋದು. ಅಂದರೆ ಇವಾಗ ಸೀಮಿತವಾಗಿಲ್ಲ ಅಂತಲ್ಲ ನಾನು ಹೇಳೋದು, ಆದರೆ ನಮ್ಮ ಭಾಷೆ ಅನ್ನೋದನ್ನು ನಮ್ಮ ಭಾಷೆಯಲ್ಲಿ ನೋಡಿದ್ರೆ ಚಂದ. ಇವಾಗ ಉದಾಹರಣೆಗೆ ಬೇರೆ ಯಾವುದೋ ಸಿನಿಮಾ ತೊಗೊಂಡ್ರು, ಬಾಹುಬಲಿ ಅಂತಲೇ ತೊಗೊಳ್ಳೋಣ. ಬಾಹುಬಲಿ ಚಿತ್ರವನ್ನು ಕನ್ನಡಕ್ಕೆ ಇದು ಮಾಡ್ಕೊಂಡು ಹೋದಾಗ ಆ ವಿಚಾರವೇ ಬೇರೆ ಅಂತ ಅನ್ನಿಸ್ಬಿಡುತ್ತೆ. ನಾನೊಬ್ಬ ನಟನಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಆ ವಿಚಾರವೇ ಬೇರೆ ಆಗೋಗುತ್ತೆ. ನ್ಯಾಷನಲ್ ಜಿಯೋಗ್ರಫಿಕಲ್ಲಿ ಒಂದು ಪ್ರಾಣಿ ಮಾತಾಡ್ತಿಲ್ಲ ಅಲ್ಲಿ. ಪ್ರಾಣಿಯನ್ನು ತೋರಿಸ್ಬೇಕಾದ್ರೆ ಹೇಗಿರುತ್ತೆ ಅಥವಾ ಆ ಒಂದು ಮನಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ. ಎಸ್ ಕರೆಕ್ಟು. ನಾನು ಅದನ್ನು ಹೇಳ್ತಿರೋದು. ಸಿನಿಮಾ ಅನ್ನೋದಕ್ಕೆ ಡಬ್ಬಿಂಗ್ ಬೇಡ. ನಮ್ಮ ಕಲಾವಿದನ್ನ ನಾವು ಪ್ರೋತ್ಸಾಹಿಸಬೇಕು. ಥ್ಯಾಂಕ್ ಯು. ಅಲ್ವಾ? ನಾನು ಅದನ್ನು ಯೋಚನೆ ಮಾಡ್ತಿರೋದು. ಸಿನಿಮಾ ಅನ್ನೋದಕ್ಕೆ ಮಾತ್ರ ಡಬ್ಬಿಂಗ್ ಬೇಡ. ಇವಾಗ ಏನು ಗೊತ್ತಾ, ನೀವು ಸೀರಿಯಲ್ ಅನ್ನೋದನ್ನು ಡಬ್ಬಿಂಗ್ ಮಾಡ್ತೀರಾ ಅಂದ್ಕೊಳ್ಳಿ. ಉದಾಹರಣೆಗೆ ಕನ್ನಡಕ್ಕೆ ಡಬ್ಬಿಂಗ್ ಅನ್ನೋದು ಬಂತು ಅಂತಂದರೆ ಸೀರಿಯಲ್ಲು ಡಬ್ಬಿಂಗ್ ಆಗುತ್ತೆ. ನಾನೊಬ್ಬ ಸೀರಿಯಲ್ ಕಲಾವಿದ ಅದನ್ನು ಅದಕ್ಕೂ ಹೇಳ್ತಾ ಇದ್ದೀನಿ, ಸೀರಿಯಲ್ ಅನ್ನೋದಕ್ಕೂ ಡಬ್ಬಿಂಗ್ ಬರುತ್ತೆ. ಆ ಥರ ಬಂದಾಗ ಆ ಚಿಂತನೆನೇ ಹೊಟ್ಟೋಗುತ್ತೆ, ಅಂದರೆ ಆ ಶ್ರಮಗಳೇ ಹೊಟ್ಟೋಗುತ್ತೆ. ಎಷ್ಟೋ ಜನರ ಹೊಟ್ಟೆಪಾಡು ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ. ಯಾಕೆಂದರೆ ನಾನು ಒಬ್ಬ ಕಲಾವಿದ ಅಲ್ವೇ. ನಟರು ಇವತ್ತಿನ ಪರಿಸ್ಥಿತಿನಲ್ಲಿ ನೀವು ನಂಬ್ತರ ಬಿಡ್ತಿರೋ, ಒಂದು ಸಿನಿಮಾ ಆಗಿ ಇನ್ನೊಂದು ಸಿನಿಮಾಕ್ಕೆ ನಾವು ಇವಾಗ ಗ್ಯಾಪ್ ತಗೊಂಡಾಗ ಮಧ್ಯದಲ್ಲಿ ಇರುತ್ತಲ್ಲ ಆ ಖಾಲಿತನ, ಯೋಚನಾಲ ಹರಿವು ಓಡ್ತಿರುತ್ತೆ. ಆದರೆ ನಾವು ಖಾಲಿ ಕೂತಿರ್ತೀವಲ್ಲ, ಆ ಸಮಯ ಏನಾಗುತ್ತೆ, ಸಾಕಷ್ಟು ಯೋಚನೆಗಳನ್ನ ತಂದುಬಿಡುತ್ತೆ ಮನಸ್ಸಲ್ಲಿ. ಏನು ಮಾಡ್ಬೋದು ಅನ್ನೋದು. ಸೊ ಹಾಗಾಗಿ ಈ ಥರ ವಿಚಾರಗಳನ್ನು ನಾವು ಡಬ್ಬಿಂಗ್ ಬೇಡ ಅನ್ನೋ ಮುಖಾಂತರ ಏನಾದ್ರು ಯೋಚನೆ ಮಾಡಿದ್ರೆ ಪ್ರಾಬಬ್ಲಿ ಅದು ಕರೆಕ್ಟು ಅಂತ ಅನ್ನಿಸ್ತಾ ಇದೆ ನನಗೆ. ಬಟ್ ಸಿನಿಮಾಗೆ ಡಬ್ಬಿಂಗ್ ಅನ್ನೋದು ಬೇಡ ಅಂತ ನನ್ನ ಅಭಿಪ್ರಾಯ. ಸೊ ಪ್ರತಿಯೊಬ್ಬರು ಅದೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಚಿತ್ರವನ್ನು ಹಂತವಾಗಿ ಗೆಲ್ಲಿಸ್ತಿರೋ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಹೆಬ್ಬುಲಿಯನ್ನು ಗೆಲ್ಲಿಸಿದ್ರಾ, ಶ್ರೀನಿವಾಸ ಕಲ್ಯಾಣವನ್ನು ಗೆಲ್ಲಿಸಿದ್ರಾ, ಈ ವಾರ ಇನ್ನೂ 2 ಚಿತ್ರಗಳನ್ನು ಗೆಲ್ಲಿಸೋದಕ್ಕೆ ಶುರು ಮಾಡಿದ್ದೀರಾ. ಹಾಗಾಗಿ ನಾವು ಪ್ರಮೋಷನ್ಸಲ್ಲಿ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇದ್ದಾಗ ನಮ್ಗೆ ಅಲ್ಲಿ ಎಲ್ಲರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಸಿನಿಮಾ ಅಂತ. ಹುಬ್ಬಳ್ಳಿಯಲ್ಲಿ ಬಂದಿದೆ, ಹುಬ್ಬಳ್ಳಿಯಲ್ಲಿ ನೀವು ಇನ್ನೂ ಬಂದಿಲ್ಲ ಅಂತ ಹಂತವಾಗಿ ನಿಧಾನಕ್ಕೆ ಓಡಾಡ್ತಾ ಇದ್ದೀವಿ ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ. ಸೊ ಇವತ್ತು ಮೈಸೂರಲ್ಲಿದ್ದಾರೆ ಶ್ರೀನಿವಾಸ ಕಲ್ಯಾಣ ಟೀಮ್. ನಾನು ಇಲ್ಲಿ ಬೆಂಗಳೂರಲ್ಲಿ ಇವತ್ತು ಥಿಯೇಟ್ರ್ಗಳನ್ನು ವಿಸಿಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಇವತ್ತು ಇಲ್ಲಿ ಉಳ್ಕೊಂಡಿದ್ದೆ. 3 ದಿವಸ ನಾವು ಮೈಸೂರಲ್ಲಿದ್ವಿ. ಮೈಸೂರಲ್ಲಿ ಅದ್ಭುತವಾಗಿ ಏರ್ತಾ ಇದೆ ರೆಸ್ಪಾನ್ಸು. ಬಟ್ ಅದ್ರ ಜನಕ್ಕಿನ್ನೂ ಸಿನಿಮಾ ಇದೆ ಅನ್ನೋದು ಗೊತ್ತಾಗಿಲ್ಲ.
ನಂಗೆ ಅದೇ ಬೇಜಾರು. ಬಟ್ ಪ್ರಮೋಷನ್ಗೆ ನೀವು ಸಾಕಷ್ಟು ಜನ ಕೇಳಿದ್ರು, ಪ್ರಮೋಷನ್ಗೆ ಪ್ರಮೋಷನ್ ಆಗ್ತಾ ಇಲ್ಲ, ಟಿ ವಿನಲ್ಲಿ ಬರ್ತಾ ಇಲ್ಲ, ಪೇಪರಲ್ಲಿ ಬರ್ತಾ ಇಲ್ಲ ಅಂತ. ಆ, ನೇರವಾಗಿ ಹೇಳ್ತೀನಿ, ಯಾವುದೇ ಹಿಂಜರಿಕೆ ಇಲ್ಲ, ಅದಕ್ಕೆ ದುಡ್ಡಿಲ್ಲ, ನಿಜವಾಗ್ಲೂ ದುಡ್ಡಿಲ್ಲ ಅದಕ್ಕೆ ನಮ್ಮ ಹತ್ರ. ಇರೋ ಬರೋದನ್ನೆಲ್ಲ ಹಾಕಾಗಿದೆ, ಹಾಗಾಗಿ ಇನ್ನು ಪಬ್ಲಿಸಿಟಿ ಮಾಡೋದಕ್ಕಾಗಲ್ಲ. ಹಾಗಾಗಿ ನಮ್ಮ ಹತ್ರ ಇರೋ ಸೋರ್ಸ್ಗಳನ್ನೆಲ್ಲ ಬಳಸ್ಕೊಂಡು ಹೇಗೆ ಪಬ್ಲಿಸಿಟಿ ಮಾಡಬೇಕು, ಕಾಲೇಜಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ರೇಡಿಯೋಗೆ ನಾನು ಶ್ರೀನಿ ಮುಂಚೆ ಆರ್ಜೆ ಆಗಿದ್ದರಿಂದ, ಹಾಗಾಗಿ ನಮ್ಮ ಎಂಪ್ಲಾಯಿ ಅನ್ನೋ ಒಂದು ಪ್ರೀತಿ ಮೇಲೆ ಸಾಕಷ್ಟು ಮೈಸೂರು ಕಡೆಯಿಂದ ನಮ್ಗೆ ಹೆಲ್ಪ್ ಸಿಕ್ತು, ಮೈಸೂರು FM ಕಡೆಯಿಂದ. ಸೊ ಹಾಗಾಗಿ ಈ ಥರ ಹಂತವಾಗಿ ಹೋಗಬೇಕು ಅಂತ. ಅಭಿಲಾಷ್ ಪಾರ್ಥಸಾರಥಿ, ಡ್ರಾಮಾ ಹಾಗೂ ಮೂವಿಗೆ ಡಿಫ್ರೆನ್ಸ್ ಇದೆಯಾ? ಯಾವ ಥರ? ಅಭಿನಯದಲ್ಲಿ ಕೇಳ್ತಾ ಇದ್ದೀರೋ ಅಥವಾ ವಿಚಾರದಲ್ಲಿ ಕೇಳ್ತಾ ಇದ್ದೀರೋ, ವಿಷಯದಲ್ಲಿ ಕೇಳ್ತಾ ಇದ್ದೀರೋ? ಸೊ ಹಂತವಾಗಿ ಈ ಥರ ಸಹಾಯಗಳು ಬರ್ತಾ ಇದೆ. ಸೊ ಇದೆಲ್ಲದಕ್ಕೂ ತಮ್ಮ ಪ್ರೀತಿಯೇ ಕಾರಣ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಗಳು ಹೀಗೆ ಎಲ್ಲ ಕನ್ನಡ ಚಿತ್ರಕ್ಕೂ ಇರಲಿ. ಈಗ ಬಂದಿರುವಂಥ 2 ಸಿನಿಮಾಗಳು ತುಂಬ ಚೆನ್ನಾಗಿ ಓಡ್ತಿದೆ ಅಂತ ಕೇಳ್ಪಟ್ಟಿದ್ವಿ. ನೋಡೋದಕ್ಕೆ ಸಮಯ ಆಗಿಲ್ಲ, ಪಬ್ಲಿಸಿಟಿನ ತಿರುಗಾಡ್ತಾ ಇರೋದ್ರಿಂದ ಸಮಯ ಮಾಡಿಕೊಂಡು ಹೋಗಿ ನೋಡಬೇಕು. ಆ ಚಿತ್ರಕ್ಕೆ ಆ 2 ಚಿತ್ರಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀವಿ. ಜೊತೆಗೆ ಇವತ್ತು ಒರಾಯನ್ನಲ್ಲಿ ಕೇಳಿಬಂದ ವಿಷಯ, ಸರ್ ನಿಜವಾಗ್ಲೂ ಹೆದರ್ಕೋಬೇಡಿ, ನಿಮ್ಮ ಸಿನಿಮಾ ಚೆನ್ನಾಗಿದೆ, ನಿಧಾನವಾಗಿ ಓಡುತ್ತೆ, ಸ್ವಲ್ಪ ಕಾಯಿರಿ ಅಂತ. ಆ ಕಾಯುವಿಕೆ ನಮಗೆ ಕೊಟ್ಟಂಥ ನಿಮಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ಏನೇ ಇರಲಿ, ನನ್ನ ಪ್ರಕಾರ ಬೇಕು ಅನಿಸುತ್ತೆ, ಆದರೆ ನಾವು ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸ್ತೀವಿ. ಎಸ್ ಸರ್, ಐ ಲವ್ ಯು ಬಸವರಾಜ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇದು ನಿಮ್ಮ ಗೆಲುವು, ನಾನು ಹೇಳ್ತಾ ಇದ್ದೀನಿ. ನೀವು ಈ ವಿಚಾರದಲ್ಲಿ ಸೋತ್ರಿ ಅಂತ ನಾನು ಹೇಳ್ತಾ ಇಲ್ಲ, ಈ ವಿಚಾರದಲ್ಲಿ ನೀವೇ ಗೆದ್ದಿದ್ದು ಅಂತ ನಾನು ಹೇಳ್ತೀನಿ. ಯಾರ ಮುಂದೆ ಬೇಕಾದ್ರೆ ಹೇಳ್ಬೋದು ಈ ವಿಚಾರವನ್ನು. ಹಾಯ್ ವಿಶ್ವಾಸ್, ಹಾಯ್. ಈ ವಿಚಾರದಲ್ಲಿ ಬಸವರಾಜವ್ರು ಗೆದ್ದಿದ್ರಿ. ಏನು ಅಂತಂದರೆ, ಕನ್ನಡ ಚಿತ್ರಗಳು ಬೇಡ ಅಂತ. ಯಾಕೆ ಅಂತಂದರೆ ನಮಗೆ ಸರಿ ಹೊಂದೋದು ಅಲ್ಲ ಅನ್ಸುತ್ತೆ ಸರ್ ನನಗೇನು. ಅಂದರೆ ಅದು ದಟ್ ಈಸ್ ನಾಟ್ ಅವರ್ ಕಪ್ ಆಫ್ ಟೀ ಅಂತ ಇಂಗ್ಲೀಷಲ್ಲಿ ಹೇಳ್ತೀನಿ. ಅದು ಐ ಡೋಂಟ್ ನೋ, ನಮ್ಗೆ ಬೇಡ ಅಂತ ಅನ್ಸುತ್ತಪ್ಪ. ಪೈರಸಿ ಆಗಲಿ ಇದಾಗಲಿ ನಮಗೆ ಬೇಡ ಅಂತ ಅನ್ಸುತ್ತೆ. ಸುಚೀಂದ್ರ ರಘುನಾಥ್ ಅವರೇ, ಸರ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಇರಬೇಕು ಅಂದರೆ ನಾವು ನಿಮ್ಮನ್ನು ಹೇಗೆ ರೀಚ್ ಆಗೋದು? ಓಕೆ, ಮೆಸೇಜ್ ಹಾಕಿ ಇದರಲ್ಲಿ. ನಮಸ್ಕಾರ ಪ್ರಸನ್ನ, ಹಾಯ್. ಯಾವುದು ಅಂತಂದರೆ ಫೇಸ್ಬುಕ್ಕಲ್ಲಿ ಇದು ಹಾಕಿ, ನೋ ಪ್ರಾಬ್ಲಮ್. ಯಾಕೆ ಅಂತಂದರೆ ಇಡೀ ಶ್ರೀನಿವಾಸ ಕಲ್ಯಾಣ ತಂಡವನ್ನು ಹುಡುಕಿದ್ದು ಫೇಸ್ಬುಕ್ಕಲ್ಲೇ. ಸೊ ಹಾಗಾಗಿ ಫೇಸ್ಬುಕ್ಕಲ್ಲಿ ತುಂಬ ಒಳ್ಳೆ ರೀಚ್ ಇದೆ. ನಿಮ್ಮೆಲ್ಲರ ಪ್ರೀತಿಯಿಂದನೇ ಶ್ರೀನಿವಾಸ ಕಲ್ಯಾಣ ಗೆಲ್ಲೋದಕ್ಕೆ ಸಾಧ್ಯ. ಹಾಗಾಗಿ ಅಭಿನಯದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಬೇಕಾಯ್ತು, ಸಾರಿ ಅಭಿಲಾಷ್. ಅಭಿನಯದಲ್ಲಿ ಹಾಗೂ ವರ್ಕಿಂಗ್ ಸ್ಟೈಲ್ನಲ್ಲಿ ಓಕೆ. ನಾಟಕಕ್ಕೆಲ್ಲ ಕೇಳಿದ್ದೀವಿ. ಹಾಂ, ರಂಗಭೂಮಿಗೂ ಚಿತ್ರರಂಗಕ್ಕೂ ಏನು ವ್ಯತ್ಯಾಸ? ರಂಗಭೂಮಿನಲ್ಲಿ ಉದ್ಗಾರಗಳು ಜಾಸ್ತಿ ಇರುತ್ತೆ. ರಂಗಭೂಮಿ ಅನ್ನೋದು ಒಂದು ಉದ್ಗಾರವಾಗಿರುತ್ತೆ. ಎದ್ದೇಳು ಮಂಜುನಾಥದಲ್ಲಿ ಹೇಳಿದಾರಲ್ಲ, ಪ್ರಿಯತಮ ಸಭಕರಿಗೆ ಜ್ವರ ಕೇಳಬೇಕು ಅಂದರೆ ಜ್ವರ ಮಾತಾಡಬೇಕು ಅಂತ. ಸೊ ನಾವು ಉದ್ಗಾರವಾಗಿ ಮಾತಾಡ್ತೀವಿ ರಂಗಭೂಮಿನಲ್ಲಿ. ಯಾಕೆಂತಂದರೆ ನಮ್ಮ ಕಣ್ಮುಂದೆ ಆಡಿಯನ್ಸ್ ಇರುತ್ತೆ, ಕೊನೆ ಮನುಷ್ಯನಿಗೆ ರೀಚ್ ಆಗಬೇಕು, ಲಾಸ್ಟ್ ಆಡಿಯನ್ಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಜೋರಾಗಿ ಮಾತಾಡ್ತೀವಿ. ಇಲ್ಲಾದರೆ ಹಾವಭಾವಗಳಿರುತ್ತೆ, ಅಲ್ಲಿ ಕಟ್ಟಿರಲ್ಲ, ಇಲ್ಲಿ ಕಟ್ಟಿರುತ್ತೆ. ಅಲ್ಲಿ ಉದ್ಗಾರವಾಗಿ ಮಾತಾಡ್ತೀವಿ, ಇಲ್ಲಿ ಡಬ್ಬಿಂಗ್ ಅನ್ನೋದಿರುತ್ತೆ, ಅಂದ್ರೆ ನಮ್ಮ ವಾಯ್ಸನ್ನು ನಾವು ಡಬ್ ಮಾಡಬೇಕು ಅನ್ನೋದಿರುತ್ತೆ. ಸೊ ಹಾಗಾಗಿ ನಾವೇನಾದ್ರು ಪಿತಪ್ ಮಾಡ್ತೀವಿ ಅಂತಂದರೆ ಇಲ್ಲಿ ಒನ್ ಮೋರ್ ತಗೊಳ್ಳೋ ಇಲ್ಲ ಅಂತ ಅನ್ಬೋದು. ಅಷ್ಟೇ ವ್ಯತ್ಯಾಸ, ಬೇರೆ ಇನ್ನೇನು ಅಭಿನಯ ಪ್ರಕಾರದಲ್ಲಿ ಬೇರೆ ಏನು ವ್ಯತ್ಯಾಸ ಇರಲ್ಲ, ಹಾಗೆ ಇರುತ್ತೆ. ಶಶಿಕುಮಾರ್ ಹಾಯ್, ಪ್ರಸನ್ನ ಹಾಯ್, ಆಲ್ಫನ್ಸ್ ಪಾಪು ಹಾಯ್, ಹಾಯ್ ಬ್ರೋ, ಎಸ್ ಹಾಯ್. ಸೊ ನನ್ನ ವಿಚಾರ ಇದು. ಹಲೋ, ಗುಡ್ ಈವ್ನಿಂಗ್. ಎಸ್, ವೆರಿ ಗುಡ್ ಈವ್ನಿಂಗ್. ಎಲ್ಲ ಶ್ರೀನಿವಾಸ ಕಲ್ಯಾಣ ನೋಡಿದ್ರಾ? ಯಾರು ನೋಡಿದ್ರಾ ಕೈ ಎತ್ತಿ. ಎಲ್ಲರೂ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನಂಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ, ಬೆಂಕಿ ಅಂತ ಕರೆಯಕ್ಕೆ ಶುರು ಮಾಡಿದ್ದಾರೆ ನನ್ನ. ಸೊ ಅದು ನನ್ನ ಪಾತ್ರವಾಗಿ ನಾನು ಗುರುತಿಸ್ಕೊತಾ ಇದ್ದೀನಲ್ಲ. ಸೊ ಹಾಗಾಗಿ ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಎಸ್ ಅಂತ ಹೇಳ್ತಾ ಇದ್ದೀರಾ 3 ಟೈಮ್ಸ್. ಥ್ಯಾಂಕ್ ಯು ವೆರಿ ಮಚ್ ಆಲ್ಫನ್ಸ್, ಥ್ಯಾಂಕ್ ಯು ವೆರಿ ಮಚ್. ರಾಹುಲ್ ಬ್ರೈನ್ ಹಾಯ್. ಸೊ ಹಾಯ್ ಕಿರಣ್.
ಡೈಲಾಗ್ ಇಷ್ಟ ಆಯ್ತಾ? ಎಸ್, ಡೈಲಾಗ್ ಬರೆದಿರೋದು ಪ್ರಸನ್ನ ಮತ್ತು ಎಮ್ ಜಿ ಶ್ರೀನಿವಾಸ್. ನೋಡಿ, ಪ್ರಸನ್ನ ಅಂದ ತಕ್ಷಣ ಅವರೇ ಬಂದಲ್ಲ. 1 more shows ಆ್ಯಡ್ ಆಗಿದೆ ವೈಷ್ಣವಿಯಲ್ಲಿ. ನಾನು ಆಗಲೇ ಹೇಳಿದೆ ಪ್ರಸನ್ನ ಅವರೇ, ಫಸ್ಟೇ ಹೇಳಿಬಿಟ್ಟೆ ನಾನು, ನಿಮ್ಮೆಲ್ಲ ಪ್ರೀತಿಯಿಂದ ಆಗಲೇ ಒಂದು ಶೋ ಆ್ಯಡ್ ಆಗಿದೆ, ನಿಮ್ಮೆಲ್ಲರ ಇನ್ನೂ ಹೆಚ್ಚಾಗಿ ನೀವು ನೋಡ್ಬೋದು ಅಂತ ಹೇಳಿದೆ. ಗಗನ್ ಬಾಲಾಜಿ ಹಾಯ್. ಪ್ರಸನ್ನ ವಿ ಎಮ್, ಎಸ್ ನೋಡಿ ನೀವು ಹೇಳ್ತೀವಿ, ಇವರೇ ಪ್ರಸನ್ನ ವಿ ಎಮ್ ಅನ್ನೋರೇ ಈ ಸಿನಿಮಾವನ್ನು ಬರೆದಿರೋರು. ಜೊತೆಗೆ ಸಹಾಯ ಮಾಡಿದವರು ಇನ್ನಿಬ್ಬರಿದ್ದಾರೆ. ಜೊತೆಗೆ ಗ್ಯಾಪಲ್ಲಿ ಹಾಡನ್ನು ಬರೆದಿರೋರು ಪ್ರಸನ್ನ ವಿ ಎಮ್ ಅವರು. ನೀವೇನೇ ಪ್ರೀತಿ ವಿಶ್ವಾಸವನ್ನು ಆ ಹಾಡಿಗೆ, ಈ ಚಿತ್ರಕ್ಕೆ ತೋರಿಸ್ಬೇಕು ಅಂತಂದರೆ ನಿರ್ದೇಶಕನ ಜೊತೆಗೆ, ನಟರ ಜೊತೆಗೆ ಈತನ ಕೃಪಾ ಕಟಾಕ್ಷ ಈ ಸಿನಿಮಾಕ್ಕೆ ಜಾಸ್ತಿ ಇದೆ. ಸೊ ಹಾಗೆ ನಿಮ್ಮೆಲ್ಲರ ಪ್ರೀತಿಯನ್ನು ಅವ್ರಿಗೂ ಧಾರೆ ಎರೀರಿ. ಸೊ ಇನ್ನು ಹೆಚ್ಚು ಮಾತಾಡಬೇಕು ನೋಡಿ, ನಿಮ್ಮ ಇನ್ನೂ ಶೋಸ್ಗಳನ್ನ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಎಸ್, ಖಂಡಿತವಾಗ್ಲೂ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಕನ್ನಡ ಚಿತ್ರರಂಗದ ಮೇಲೆ ಹೀಗೆ ಇರಬೇಕು. ಹೆಚ್ಚು ಹೆಚ್ಚು ನಾವು ಹೊಸ ಕ್ರಿಯಾಶೀಲ ವಿಷಯಗಳನ್ನು ತಗೊಂಡು ಬರಬೇಕು ಅಂತಂದರೆ ಅದಕ್ಕೆ ನಿಮ್ಮ ಪ್ರೀತಿಪೂರ್ವಕವಾದ, ಯಾಕೆ ಸರ್ ಇನ್ನೂ ನೋಡಿಲ್ಲ ಬಸವರಾಜ್ ಅವರೇ? ನೋಡಿ, ನಾ ಇಷ್ಟೊತ್ತೆಲ್ಲ ನೀವು ಮಾತಾಡಿದ್ದು ನೋಡಿದ್ರೆ ನೀವು ಖಂಡಿತ ನೋಡಿರ್ತೀರ ಅಂದ್ಕೊಂಡ್ರಿ. ಯಾಕೆ ಇನ್ನೂ ನೋಡೇ ಇಲ್ಲ? ನೀವು ನೋಡ್ಬೇಕು ತಾನೆ ಅಲ್ಲ? ಸೀರಿಯಸ್ಲಿ ನನಗೆ ಅನಿಸಿದೆ, ನೀವು ಆಡಿಯನ್ಸ್ ಅಂತೀರ, ನಾನು ಆ್ಯಕ್ಟ್ ಮಾಡಿದ್ದೀನಿ ಆ ಹಾಡಲ್ಲಿ. ನನಗೆ ಅನಿಸುತ್ತೆ ನಾನು ಹಳೆ ಸ್ಕೂಲೆಲ್ಲ ಜ್ಞಾಪಕ ಬರ್ತಿದೆ ಅಂತ. ನನಗೆ ಲೆಕ್ಕ ಹಾಕೊಳ್ಳಿ. ನಂಗೆ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಅನಿಲ್, ಐ ಲವ್ ಯು. ಅನಿಲ್ ಇಸ್ ವೆರಿ ಗುಡ್ ಫ್ರೆಂಡ್ ನನಗೆ. ಸೊ ನೆನ್ನೆ ಅವ್ರ ಕಡೆಯಿಂದ ಒಂದು 20-25 ಜನ ಬಂದಿದ್ರು. ಏನಕ್ಕೆ ಅಂತಂದರೆ ಅವರು ಸಿನಿಮಾ ನೋಡಿರಲಿಲ್ಲ. ಬೇಸಿಕಲಿ ಸಿನಿಮಾ ನೋಡೋಕ್ಕಿಂತ ಮುಂಚೆ ಅವ್ರು ಹೇಳಿದರು, ಎಷ್ಟೋ ಜನ ಹೇಳಿದ್ರು ಗೊತ್ತಾ, ಡೈಲಾಗ್ ನೋಡ್ಬಿಟ್ಟು ಇದು ಯಾಕೋ ಮತ್ತೆ ಇನ್ನೊಂದು ಡಬಲ್ ಮೀನಿಂಗ್ ಸಿನಿಮಾ, ಎ ಸರ್ಟಿಫಿಕೇಟ್ ಅಂತ ಬೇರೆ ಕೊಟ್ಬಿಟ್ಟಿದ್ದಾರೆ ಅಂತ. ಯು ಬಿಲೀವ್ ಇಟ್ ಆರ್ ನಾಟ್, ನಾವು ಫೇಸ್ಬುಕ್ಕಲ್ಲಿ ಹಾಕಿದ್ವಿ. 75 ವರ್ಷದ ಅಜ್ಜಿ ತಾತ ಅವ್ರು ಬಂದರು ಸಿನಿಮಾ ಬೆಂತಟ್ಬಿಟ್ಟು ನನಗೆ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೆ ನೀನು, ನಂಗೆ ಸಿನಿಮಾ ತುಂಬ ಇಷ್ಟ ಆಯಿತು, ನನ್ನ ಸ್ಕೂಲಿಂದ ಜ್ಞಾಪಕ ಬಂತು. ಇದನ್ನು ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ. ಇದು ಯಾವ ಉತ್ಪ್ರೇಕ್ಷೆ ಮಾತುಗಳು ಅಲ್ಲ, ಇದನ್ನು ಫೇಸ್ಬುಕ್ಕಲ್ಲಿ ಹಾಕಿದ್ದೀವಿ. ಏನಕ್ಕೆ ನಾನು ಕನ್ನಡದ ಬಗ್ಗೆ ಮಾತಾಡಿದಾಗ ಇದನ್ನು ನಾವು ಎಂಜಾಯ್ ಮಾಡ್ತೀವಿ. ಯಾವುದೇ ಡಬಲ್ ಮೀನಿಂಗ್ ಅನ್ನೋದಿಲ್ಲ, ಸ್ಟ್ರೈಟಾಗೆ ವಿಷಯ ಬಂದಿದೆ. ಅದಕ್ಕೆ ಎ ಸರ್ಟಿಫಿಕೇಟ್ ಬಂದಿದೆ. ಕೆಲವೊಂದಾದರೆ ಬೀಪ್ ಕೊಟ್ಟಿರೋರು. ಎಸ್, ನಿಮ್ಮ ಸ್ಕೂಲಲ್ಲೇ ಶೂಟ್ ಮಾಡಿರೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಸೊ ಸುರೇಶ್ ಅವ್ರು ಹಾಯ್ ಬ್ರೋ, ಹಾಯ್. ಸೊ ಇನ್ನು ಹೆಚ್ಚು ಮಾತಾಡಬೇಕು ನಾನು ನಿಮ್ಮ ಹತ್ರ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮ್ಮೆಲ್ಲರ ಪ್ರೀತಿ ಹೀಗೆ ಹರಿದಾಡ್ತಾ ಇದೆ ಅಂತಂದರೆ ನನಗೆ ಇನ್ನೂ ಖುಷಿ ಆಗುತ್ತಲ್ವ. ಸೊ ಹಾಗಾಗಿ ಈ ಜಾಗವನ್ನು, ಈ ಸ್ಲಾಟನ್ನು ನಮಗಾಗಿ ಜಾಗ ಮಾಡಿಕೊಟ್ಟಂತಹ ಟ್ರಾಲ್ ಸ್ಯಾಂಡಲ್ವುಡ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಶ್ರೀನಿವಾಸ ಕಲ್ಯಾಣವನ್ನು ಇನ್ನೂ ಹೆಚ್ಚು ಉತ್ತುಂಗಕ್ಕೆ ಕರ್ಕೊಂಡು ಹೋಗಿ ನಮಗೆ ಅನ್ನವನ್ನು ಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್, ನಮ್ಮ ನಿರ್ಮಾಪಕರು, ಅವ್ರಿಗೆ ಇನ್ನೂ ಹೆಚ್ಚು ದುಡ್ಡು ಬರಲಿ. ಇದು ಪ್ರಾಬಬ್ಲಿ ಇದು ನಾನು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಯಾಕೆಂದರೆ ಇನ್ನೂ ಆ ಹಂತಕ್ಕೆ ನಾವು ತಲುಪಿಲ್ಲ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ನಿಮ್ಮ ಕಡೆಯಿಂದ ಸಪೋರ್ಟ್ ಬಂದರೆ ಪ್ರಾಯಶಃ ಅದು ಕೆಲವೇ ದಿನಗಳಲ್ಲಿ ತಲುಪುತ್ತೆ. ಸೊ ಅದಕ್ಕೋಸ್ಕರ ಹಾಯ್ ಬೆಂಕಿಸಿನ ಆಸಮ್ ಕ್ಯಾರೆಕ್ಟರ್ ಮೂವಿ, ಔಟ್ಸ್ಟ್ಯಾಂಡಿಂಗ್, ಲವ್ ದ ಮೂವಿ ಲಾಟ್, ಸಾ ಮೂವಿ 3 times 3 ಸತಿ ನೋಡಿದ್ರ. ಸೊ ಥ್ಯಾಂಕ್ ಯು ವೆರಿ ಮಚ್. ಸಮ್ ಪ್ರಾಬ್ಲಮ್ಸ್ ಐ ವಿಲ್ ವಾಚ್ ಡೆಫಿನೆಟ್ಲಿ ಸರ್, ನೋ ಪ್ರಾಬ್ಲಮ್. ನೋಡ್ಬಿಟ್ಟು ನನಗೆ ಹೇಳಿ, ತಿಳಿಸಿ, ಮರಿಬೇಡಿ, ಓಕೆನಾ? ಶಶಿಕುಮಾರ್ ಹಲೋ ಸರ್, ದಟ್ ಗ್ಯಾಪ್ ಸಾಂಗ್ ವಾಸ್ ರಿಮೆಂಬರ್ ಮೈ ಸ್ಕೂಲ್ ಡೇಸ್. ಎಸ್, ನನಗೂ ಆಯ್ತು ಅದು. ಕಾಫಿ ಆಯ್ತಾ ಸರ್? ಇಲ್ಲ, ಕುಡಿಬೇಕು. ಈ ಲೈವ್ ಮುಗಿಸ್ಕೊಂಡು ಹೋಗಿ ಕುಡಿತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್ ಕೇಳಿದ್ದಕ್ಕೆ, ಓಕೆನಾ? ನಿಮ್ಮ ಸುತ್ತಮುತ್ತ ಇರೋ ಆ 3 ವಿಚಾರ ಮತ್ತೆ ಇನ್ನೊಂದ್ಸತಿ ಪ್ಯಾರಾಫ್ರೈಸ್ ಮಾಡಿಬಿಡ್ತೀನಿ, ಎಲ್ಲರೂ ಬಂದಿದ್ದಾರೆ ಅಂತ. ಮೊದಲನೇದು, ನೆನ್ನೆ ಥಿಯೇಟ್ರ್ ಕಡಿಮೆ ಇತ್ತು ನಮಗೆ, ಇವತ್ತು 1 ಥಿಯೇಟ್ರ್ ಆ್ಯಡ್ ಆಗಿದೆ. ನಾಳೆ ಪ್ರಾಯಶಃ ಇನ್ನೊಂದು ಥಿಯೇಟ್ರ್ ಆಗುತ್ತೆ, ನಾಡಿದ್ದು ಇನ್ನೊಂದು ಆಗಬಹುದು. ಇದಕ್ಕೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿಪೂರ್ವಕ ಪ್ರೋತ್ಸಾಹವೇ ಅದಕ್ಕೆ ಕಾರಣ. ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ 2ನೇ ವಿಷಯ, ಹೆಬ್ಬುಲಿಗೆ ನಾವು ಕಾಂಪಿಟೇಟರ್ಸ್ ಅಲ್ಲ. ಅದರ ಮನಸ್ಸಿನ ಕಿತ್ತಾಕ್ಬಿಡಿ. ನಾವು ಕಾಂಪೀಟ್ ಮಾಡೋಕ್ಕಾಗತ್ತಾ? ಅದಕ್ಕೆ ಯಾರೋ ಹೇಳೋದು ಹೆಂಗೆ ಹೆಬ್ಬುಲಿ ಅಂತ ಯಾರೋ ಹೇಳೋದಂತೆ. ಸೊ ಅವೆಲ್ಲ ನನಗೇನೋ ಅದು ಗೊತ್ತಿಲ್ಲ. ಯಾಕೆಂತಂದರೆ ನಾವೇ ಇಷ್ಟಪಟ್ಟು ಎಂಜಾಯ್ ಮಾಡ್ತಾಯಿದ್ದೀವಿ ಆ ಸಿನಿಮಾನ, ಹೆಬ್ಬುಲಿನ.
ಹಾಗಾಗಿ ನಾವು ಹೆಂಗೆ ಕಾಂಪಿಟೇಟರ್ಸ್ ಆಗ್ತೀವಿ? ಅವ್ರು ನಮ್ಗಿಂತ ಮುಂಚೆನೇ ಬಂದಿದ್ದಾರೆ, ಸೊ ಅವರೇ ಗ್ರೇಟು, ಅವರೇ ದೊಡ್ಡವರು ನಮ್ಗಿಂತ, ಅಂದರೆ ಒಂದು ದಿವಸಕ್ಕೆ ಅಣ್ಣ ಅಂತ ಲೆಕ್ಕಾಚಾರ. ಹಾಗಾಗಿ ಸೊ ಅವ್ರು ನಮ್ಗಿಂತ ಒಂದು ದಿವಸ ಮುಂಚೆ ಬಂದಿರೋದ್ರಿಂದ ಅವ್ರ ಲೆಕ್ಕ ಹಾಕ್ಕೊಳ್ಳಿ, ಅವ್ರ ಸ್ಟ್ಯಾಂಡರ್ಡ್ ಅಲ್ಲೆಲ್ಲೋ ಇದೆ, ಅವರ ಬಜೆಟ್ ಅಲ್ಲೆಲ್ಲೋ ಇದೆ. ಸ್ಟ್ಯಾಂಡರ್ಡ್ ಅನ್ನೋದಕ್ಕಿಂತ ಬಜೆಟ್ ತುಂಬ ದೊಡ್ಡದಾಗಿದೆ ಅವ್ರದ್ದು. ಸೊ ಹಾಗಾಗಿ ಅವರ ರೀಚು ತುಂಬ ದೊಡ್ಡದಾಗಿದೆ ಅಷ್ಟೇ. ಪ್ರಾಯಶಃ ದುಡ್ಡು ನಮ್ಮ ಹತ್ರ ಕಡಿಮೆ ಇದೆ ಪಬ್ಲಿಸಿಟಿಗೆ. ನಿಮ್ಮ ನೆಕ್ಸ್ಟ್ ಥಿಯೇಟ್ರ್ ವಿಸಿಟ್ ಯಾವಾಗ? ನಿಮ್ಮ ಮೀಟ್ ಮಾಡಬೇಕು. ಎಸ್, ಮೀಟ್ ಮಾಡಿ, ನೋ ಪ್ರಾಬ್ಲಮ್. ನಾಳೆ ಬಹುಶಃ ETA ಇರ್ತೀನಿ ಅನಿಸುತ್ತೆ, ಸಮ್ ಟೈಮ್ ನರ್ತಕ್ಕೆ. ಬಟ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಮೇಲೆ ಒಂದು ರಿಕ್ವೆಸ್ಟು ಭಿನ್ನಹ, ನಿಮ್ಮೆಲ್ಲ ವಿನಂತಿಸ್ಕೊಳ್ಳೋದೇನು ಅಂತಂದರೆ, ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಹೇಳಿ, A ಸರ್ಟಿಫಿಕೇಟ್ ಅಂದರೆ ಅವಾಚ್ಯ ಬಳಸಿಲ್ಲ ನಾವು. ಸೊ ದಯವಿಟ್ಟು ಎಲ್ಲರಿಗೂ ತಿಳಿಸಿ, ಈ ಥರ ಇದು ಅವಾಚ್ಯ ಬಳಸಿರುವಂತಹ ಸಿನಿಮಾ, ಮತ್ತೊಂದು ಮಗದೊಂದು ಸಿನಿಮಾ ರಿಲೇಟ್ ಆಗುವಂಥದ್ದು ಅಲ್ಲ ಇದು. ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬರೋದೇ ಇಂಥ ಸಿನಿಮಾಗಳು ಅನ್ನೋ. ಇವತ್ತು ನನ್ನ ಸ್ನೇಹಿತ ಒಬ್ಬ ಮುಂದಿನ ಕ್ಯಾಮ್ರಾಮನ್ ಸರ್ದಿನಲ್ಲಿರುವಂತಹ ಒಬ್ಬ ಅದ್ಭುತ ಸ್ನೇಹಿತ ಭೂಪೇಶ್ ಅಂತ, ಅವನು ಅದೇ ಹೇಳ್ದ, ನನಗೆ ಯಾರೋ ರಾಂಗ್ ಇನ್ಫಾರ್ಮ್ ಮಾಡಿದ್ರು ಕಣ. ನಾನು ನಿಜವಾಗ್ಲೂ ಯಾರೋ, ಇಟ್ ಈಸ್ ಲೈಕ್ ಡಾಕ್ಟ್ರು ರಾಂಗ್ ಡಯಾಗ್ನೈಸ್ ಮಾಡ್ದಂಗೆ ಆಯಿತು ನನಗೆ. ಯಾರೋ ನಂಗೆ ರಾಂಗ್ ಹೇಳಿದ್ರು, ಹಾಗಾಗಿ ನಾನು ಇಷ್ಟು ದಿವಸ ನೋಡಿರಲಿಲ್ಲ. ಯಾರೋ ಇದರಲ್ಲಿ ಇದಕ್ಕೆ ಏನು ಕೊಡಬೇಕು ಅಂತ ಕಾರಣಾಂತರಗಳಿಂದ A ಕೊಡಬೇಕು ಅಂತಂದ್ರು. ಓಕೆ, A ಅಂದ ತಕ್ಷಣ ಅದ್ರಲ್ಲಿ ಅಶ್ಲೀಲ ಇದೆ ಅಂತಲ್ಲ. ದಯವಿಟ್ಟು ನೋಡಿ, ಸಿನಿಮಾವನ್ನು ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಸ್ನೇಹಿತರ ಪ್ರೀತಿಗೆ ಬೆಲೆ ಕೊಡಿ. ಅವ್ರು ಹೇಳಿದರೆ ಅಂತಂದರೆ ಅದನ್ನು ನೀವು ಅನಲೈಸ್ ಮಾಡಬೇಕು ಅಂದರೆ ಸಿನಿಮಾ ನೋಡಬೇಕು. ಸೊ ದಯವಿಟ್ಟು ಸಿನಿಮಾ ನೋಡಿ, ಆಯಿತಾ? ನಮ್ಮ ಎಲ್ಲ ಹೆಜ್ಜೆಗಳಿಗೂ ನೀವು ಪ್ರೀತಿ ತೋರಿಸ್ಕೊಂಡೇ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಹಂತವಾಗಿ ಶ್ರೀನಿವಾಸ ಕಲ್ಯಾಣನ ಗೆಲ್ಲಿಸ್ಕೊಂಡು ಬಂದಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಹೆಚ್ಚಿನ ಥಿಯೇಟ್ರ್ಗಳಾಗ್ತಾಯಿದೆ. ಥಿಯೇಟ್ರ್ ನಮಗೆ ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಸೊ ಎಸ್, ನಾನು ನೆನ್ನೆ ಅದನ್ನೇ ಹೇಳಿದ್ದೆ, ಅದು ಲೈವ್ ಆಗಲಿಲ್ಲ. ಸೊ ಇವಾಗ ಹೇಳ್ತೇನೆ, A ಅಂದರೆ ಅಸ್ಸಮ್ ಅಂತ. A ಅಂದರೆ ಅಡಲ್ಟ್ ಅಲ್ಲ, ನಾವು ಅಡಲ್ಟ್ ಕಾಮಿಡಿ ಮಾಡಿಲ್ಲ, ಅಡಲ್ಟ್ ಕಾಮಿಡಿ ಅಲ್ಲ ಇದು. ಯಾರು ಬೇಕಾದ್ರೂ ನೋಡುವಂತಹ ಸಿನಿಮಾ ಇದು. ದಯವಿಟ್ಟು ನಿಮ್ಮ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಹೇಳಿ ಈ ಸಿನಿಮಾವನ್ನು ನೋಡೋದಕ್ಕೆ, ಇನ್ನೂ ಹೆಚ್ಚು ಗೆಲ್ಲಿಸಬೇಕು ಅಂತ. ಸೊ ನೀವು ಹೀಗೆ ಪ್ರೀತಿ ತೋರಿಸ್ತಾ ಇದ್ದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟರ್ ಸಿಗುತ್ತೆ ನಮಗೆ. ಕನ್ನಡಕ್ಕೆ, ಕನ್ನಡ ಜನತೆಗೆ ಯಾರೂ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಸರ್, ಅದು ಅಸಾಧ್ಯ. ಅದು ಇಟ್ ಈಸ್ ಲೈಕ್ ನಾಟ್ ರೀಚಬಲ್ ಏರಿಯಾ ಅದು. ಕನ್ನಡದವ್ರಿಗೆ ಮೋಸ ಆಗೋದಕ್ಕೆ ಸಾಧ್ಯ ಇಲ್ಲ, ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ ಕಣ್ಣಣ್ಣ. ಹಾಯ್ ನವೀನ್. A ಫಾರ್ ಅಟ್ರಾಕ್ಟಿವ್. ಎಸ್, A ಫಾರ್ ಅಟ್ರಾಕ್ಟಿವ್ ಆಗುತ್ತೆ. ಸೊ ನೋಡಿ, ನಿಮ್ಮ ಈ ಥರ ಪ್ರೀತಿಯೇ ನಮಗೆ ಶ್ರೀರಕ್ಷೆ. ನಿಜವಾಗ್ಲೂ ಕನ್ನಡ ಚಿತ್ರರಂಗಕ್ಕೆ, ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ನಮ್ಮ ಚಿತ್ರಕ್ಕೂ ಹಾಗೆ, ಕನ್ನಡಿಗರಿಗೂ ಎಲ್ಲರಿಗೂ ಹೇಳ್ತಾರೆ, ಕನ್ನಡ ಚಿತ್ರರಂಗಕ್ಕೆ ಹೇಳ್ತಾರೆ, ಈ ಥರ ಪ್ರೀತಿನೇ ನಮ್ಮೆಲ್ಲರಿಗೂ ಶ್ರೀರಕ್ಷೆ. ದಯವಿಟ್ಟು ಕನ್ನಡ ಚಿತ್ರರಂಗವನ್ನು ಸಪೋರ್ಟ್ ಮಾಡಿ. ಯಾವುದೇ ರೀತಿ ಇದರಿಂದ ಇನ್ನೊಬ್ಬರಿಗೆ ಇದು ಅದು ಕಾಂಪರೇಟಿವ್ ಆಗಿ ಕಾಂಪ್ಯಾರಿಸನ್ ಎಲ್ಲ ಇಲ್ಲ ಸರ್. ಎಲ್ಲವೂ ನಮ್ಮದೇ, ಎಲ್ಲರೂ ನಮ್ಮವರೇ ಜಗದೇ ಅಂತಿಲ್ವಾ, ಆ ಥರ. ಸೊ ಎಲ್ಲ ಕನ್ನಡ ಚಿತ್ರವೂ ನಮ್ಮದೇ. ಆ ಥರ ಮನೋಭಾವನ ಬೆಳೆಸ್ಕೊಳ್ಳೋಣ. ಪ್ರಾಬಬ್ಲಿ ಡಬ್ಬಿಂಗ್ ಬೇಡ ಅಂತ ನನಗನ್ಸುತ್ತೆ. ಲೆಟ್ ಸಿ ಏನಾಗುತ್ತೆ ಅಂತ. ನಿಮ್ಮ ವಿಚಾರಗಳನ್ನು ನಾವು ಅದನ್ನು ಬದಿಗೊತ್ತಿ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ಓಕೆನಾ? ನಿಮ್ಮನ್ನು ಮೀಟ್ ಮಾಡ್ಬೋದಾ? ನಿಮ್ಮ ಜೊತೆ ಒಂದು ಸೆಲ್ಫಿ. ಎಸ್, ಜ್ಞಾಪಕ ಇಟ್ಕೊಳ್ಳಿ, ಸಿಗ್ತೀನಿ. ಹೇಗಿದೆಯಾ ನವೀನ್? ಸೂಪರ್ ಆಗಿದ್ದೀನಿ. ಸಿನಿಮಾ ನೋಡಿದ್ಯಪ್ಪ? ಓಕೆ, ನಾನು ಅವ್ರ ಹತ್ರ ಏಕವಚನದಲ್ಲಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಹೀಸ್ ಮೈ ಕ್ಲಾಸ್ಮೇಟ್, ಅದಕ್ಕೋಸ್ಕರ ಅವ್ರ ಜೊತೆ ಏಕವಚನದಲ್ಲಿ ಮಾತಾಡ್ತಾ ಇದ್ದೀನಿ. ಸೂಪರ್ ಶಶಿ ಅವರೇ, ಫಸ್ಟ್ ಆಲ್ಫಾಬೆಟ್ A ಅಂತ. ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಇರಲಿ ನಮ್ಮ ಮೇಲೆ. ಬೆಂಕಿ ಸರ್, ನಾನು ನಿಮ್ಮ ಫ್ಯಾನು, ಸೂಪರ್ ಮೂವಿ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಸ್ಪ್ರೆಡ್ ಮಾಡಿ ವಿಷಯವನ್ನು. ಶ್ರೀನಿವಾಸ ಕಲ್ಯಾಣ ಅನ್ನೋದು ಎಂಥ ಸಿನಿಮಾ ಅನ್ನೋದನ್ನು ನೀವು ಜನಕ್ಕೆ ತಿಳಿಸಿ, ಏನಕ್ಕೆ ಈ ಸಿನಿಮಾ ನೋಡಬೇಕು ಅಂತ. ಸೊ ಹಾಗಾಗಿ ದಯವಿಟ್ಟು ಸುತ್ತಮುತ್ತ ಇರೋರು ಎಲ್ಲರಿಗೂ ತಿಳಿಸಿ ವಿಚಾರವನ್ನು. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮ ಸಿನಿಮಾ ಗೆಲ್ಲಿಸಿದ್ದಕ್ಕೆ, ಹೆಬ್ಬುಲಿಯನ್ನು ಗೆಲ್ಲಿಸಿದ್ದಕ್ಕೆ, ಮುಂಬರುವ ಎಲ್ಲ ಚಿತ್ರಗಳನ್ನು ಗೆಲ್ಲಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಈ ಅವಕಾಶ, ಈ ಒಂದು ಲೈವ್ ಮಾಡೋದಕ್ಕೆ ನನಗೆ ಸಹಕಾರ ಮಾಡಿಕೊಟ್ಟಂತಹ ಟ್ರಾಲ್ ಸ್ಯಾಂಡಲ್ವುಡ್ ಅವ್ರಿಗೆ ಧನ್ಯವಾದಗಳು. ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ನೀವು ಇಷ್ಟಪಟ್ಟು ನೋಡಿ.
ಸರ್ ಹೌ ಆರ್ ಯು? ಥ್ಯಾಂಕ್ ಯು ವೆರಿ ಮಚ್. ವೆರಿ ಶಾರ್ಟ್ಲಿ ವಿಲ್ ವಾಚ್. ಥ್ಯಾಂಕ್ ಯು ನವೀನ್. ಕಷ್ಟಪಟ್ಟು ಮಾಡಿರೋದನ್ನು ನೀವು ಇಷ್ಟಪಟ್ಟು ನೋಡಿ, ಹಾರೈಸಿ, ಪ್ರೀತಿಸಿ, ನೋಡಿದ್ಮೇಲೆ ಫೇಸ್ಬುಕ್ಕಲ್ಲಿ ಒಂದು ರಿಯಾಕ್ಷನ್ ಹಾಕಿ ಅಥವಾ ಕಮೆಂಟ್ ಹಾಕಿ. ಇದರಿಂದ ನಮ್ಮ ಸಿನಿಮಾ ಅಂತರ ಎಲ್ಲ ಸಿನಿಮಾಕ್ಕೂ ಈ ಒಂದು ಪ್ರಕ್ರಿಯೆಯನ್ನು ಬೆಳೆಸ್ಕೊಳ್ಳೋಣ ನಾವು. ಸೊ ಇದರಿಂದ ತುಂಬ ಸಹಾಯ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಓಕೆನಾ? ಮತ್ತು ಲೈವ್ ಬರಬೇಕಾದಾಗ ನಿಮ್ಮ ಹತ್ರ ಹೇಳ್ತೀನಿ. ಅವಾಗ ಒಂದಿಷ್ಟೊತ್ತು ಕೂತು ಮಾತಾಡೋಣ. ಇನ್ನು ಸಾಕಷ್ಟು ಕೆಲಸಗಳು ಬಾಕಿ ಇದೆ, ಓಡಾಡ್ತಾ ಇದ್ದೀವಿ ಇನ್ನೂ ಸಾಕಷ್ಟು ಪ್ರಮೋಷನ್ಗಳಿಗೆ. ಹಾಗೆ ಮತ್ತೆ ನಿಮ್ಮನ್ನು ಲೈವಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಲವ್ ಯು ಆಲ್. ಬಟ್ಟದ್ಮಲ್ಲ ಶ್ರೀನಿವಾಸು, ನಮ್ದು ಹೆಸರು ಸೇಂಬಾಸು. ಮನಿ ಮ್ಯಾಟ್ರು ಬಂತು ಅಂದ್ರೆ ಡಾಂಟು ಗೆಟ್ಟು ಕನ್ಫ್ಯೂಸ್ಡು. ಎಂಟಿ ನನ್ನ ಪಾಕೆಟ್ಟು.